ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಬೈಕ್ನಲ್ಲಿ ಬಂದ ದೈಹಿಕ ಶಿಕ್ಷಕ, ಪ್ರಶ್ನಿಸಿದ್ದಕ್ಕೆ ದಬ್ಬಾಳಿಕೆ, ಮಹಿಳಾ ಟಿಸಿ ಮೇಲೆ ಹಲ್ಲೆಗೆ ಮುಂದಾದ ಪುಂಡ ಶಿಕ್ಷಕ. ಹೊಸ ಕಾನೂನು ಯುವಕರ ಬದುಕನ್ನು ಕಸಿದುಕೊಳ್ಳುತ್ತಿದೆ, ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಸಾಥ್ ನೀಡುತ್ತಿದೆ, ಬೇಸರ ವ್ಯಕ್ತಪಡಿಸಿದ ಸಿಪಿಐನ ಅನಿಲ್ ಕುಮಾರ್. ನಿಲ್ಲದ ಟಿಪ್ಪರ್ ಲಾರಿಗಳ ಅಟ್ಟಹಾಸ, ತಂದೆ ಮಕ್ಕಳಿದ್ದ ಬೈಕ್ಗೆ ಹಿಂಬದಿಯಿಂದ ಡಿಕ್ಕಿ, ಮಕ್ಕಳಿಗೆ ಗಂಭೀರ ಗಾಯ. ಆರೋಗ್ಯ ಹಾಗೂ ಆಧ್ಯಾತ್ಮದ ಸಮ್ಮಿಲನ, ಹುಣ್ಣಿಮೆಯಂದು ನಂದಿಗಿರಿ ಪ್ರದಕ್ಷಿಣೆ ಭಾಗಿಯಾಗಲು ಕರೆ ನೀಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ. ದೈಹಿಕ ಶಿಕ್ಷಕನೋರ್ವ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಬೈಕ್ನಲ್ಲಿ ಬಂದಿದ್ದನ್ನು ಪ್ರಶ್ನಿಸಿದ ಮಹಿಳಾ ಟಿಸಿ ಮೇಲೆ ದಬ್ಬಾಳಿಕೆ ನಡೆಸಿ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದ ಘಟನೆ ನಡೆದಿದೆ. ಎಸ್, ಹೀಗೆ ಬಸ್ಗಳು ಬರಬೇಕಾದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಬೈಕ್ನಲ್ಲಿ ಎಂಟ್ರಿ ಕೊಟ್ಟಿದ್ದ ಪಿಟಿ ಮೇಸ್ಟ್ರು. ಬಸ್ ನಿಲ್ದಾಣಕ್ಕೆ ಎಂಟ್ರಿ ಕೊಟ್ಟಿದ್ದವರನ್ನ ತಡೆದ ಕೆಎಸ್ಆರ್ಟಿಸಿ ಮಹಿಳಾ ಟಿಸಿ ಮೇಲೆ ಕೈ ಮಾಡಲು ಮುಂದಾದ ದೈಹಿಕ ಶಿಕ್ಷಕ. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ. ಹೌದು, ಮಂಚೇನಹಳ್ಳಿ ಮೂಲದ ಸುರೇಶ್ ಎಂಬ ದೈಹಿಕ ಶಿಕ್ಷಕ ತನ್ನ ಸ್ನೇಹಿತೆಯೊಬ್ಬರನ್ನ ಹಿಂದೆ ಕೂರಿಸಿಕೊಂಡು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಬಸ್ ಹತ್ಸೋಕೆ ಅಂತ ನೇರವಾಗಿ ಬಸ್ ನಿಲ್ದಾಣದ ಒಳಗೆ ನುಗ್ಗಿದ್ದಾನೆ. ಇದರಿಂದ ಬಸ್ ನಿಲ್ದಾಣದಲ್ಲಿದ್ದ ಮಹಿಳಾ ಟಿಸಿ, ಯಾಕಪ್ಪ ಬಸ್ ನಿಲ್ದಾಣದ ಒಳಗೆ ಬೈಕ್ಗಳಿಗೆ ಕಾರ್ಗಳಿಗೆ ಪ್ರವೇಶ ಇಲ್ಲ, ಆದರೂ ಬಂದಿದ್ದೀಯಾ ಅಂತ ಕೇಳಿದ್ದಾರೆ. ಆದರೆ ಅದ್ಯಾಕೋ ಪಿತ್ತ ನೆತ್ತಿಗೇರಿಸಿಕೊಂಡ ಪಿಟಿ ಮೇಸ್ಟ್ರು ಮಹಿಳಾ ಟಿಸಿ ಎದುರು ಕಾಳಗಕ್ಕೆ ನಿಂತಿದ್ದಾನೆ. ಮಹಿಳಾ ಟಿಸಿ ಪಿಟಿ ಮೇಸ್ಟ್ರು ದಬ್ಬಾಳಿಕೆ ನೋಡಿ ಬೈಕ್ ಕೀ ಕಿತ್ಕೊಂಡಿದ್ದಾರೆ. ಇದರಿಂದ ಮೇಸ್ಟ್ರು ಇನ್ನೂ ರೊಚ್ಚಿಗೆದ್ದು ಮಹಿಳಾ ಅಧಿಕಾರಿ ಅಂತ ಕೂಡ ನೋಡದೆ ಕೀಯನ್ನ ಕಿತ್ಕೊಂಡು ಕೈ ಮಾಡಲು ಮುಂದಾಗಿ ದೊಡ್ಡ ರಾದ್ಧಾಂತವೇ ಆಗೋಯ್ತು. ಮಾಡಿಲ್ಲ ಸರ್, ತಿಳ್ಕೊಂಡಿದ್ಯಾ ನೀನು? ಸಾರಿ ಸರ್, ನಾವು ಅದನ್ನ ಮಾಡಿಲ್ಲ. ಸಾರಿ ಏನು ಏಕೆ ಲೇಡೀಸ್ ಮಾಡಿಲ್ಲ ಸರ್. ನಾವು ಕೆಲಸ ಮಾಡ್ತಾ ಇದೀವಿ, ನಮ್ ಜವಾಬ್ದಾರಿ ಇದೆ. ಸಾರಿ ಸರ್, ನಾವು ಆ ಥರ ಏನು ಮಾಡಿಲ್ಲ. ಸಾರಿ ಸರ್, ಬಂದಿತ್ತು ಬಂದಿಲ್ಲ. ಏನ್ ಬಿಡೋದೇನು? ಕಲ್ದಿರ ಹೊರಟೋಗಿದ್ರಿ, ಏನು ಆಗ್ತಾ ಇರಲಿಲ್ಲ. ಮಾತಾಡೋದೊಂದು ಮಾಡ್ತಾ ಇದೀವಿ. ನಾವು ಸಂಚೆ ಟಿಸಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಬಸ್ ಸ್ಟ್ಯಾಂಡಲ್ಲಿ. ಇಲ್ಲಿ ಬಸ್ ಸ್ಟ್ಯಾಂಡ್ ಒಳಗಡೆ 2 ವೀಲರ್ ಬಂದಾಯ್ಪ. ಬಂದಿದ ತಕ್ಷಣ ಬರಬೇಡ್ರಿ ಒಳಗಡೆ, ಯಾಕೆ ಬರ್ತೀರಾ ಒಳಗಡೆ ಎಲ್ಲ ನೀವು ಇದನ್ನು ತಗೊಂಡು ಗಾಡಿನ ತಗೊಂಡು ಅಂದರೆ, ನೀನೇನು ಹೇಳ್ತಾ ಇದ್ರೆ ಮುಂದಕ್ಕೆ ಬರ್ತಾನೆ ಇದ್ದಾನೆ. ಅದಕ್ಕೆ ಏನಪ್ಪ ಹೇಳ್ತಾ ಇದ್ರೆ ಬರ್ತಾನೆ ಇದೆಯಾ ಅಂತ ಬೀಗ ತಗೊಂಡ್ರೆ ಇರೋದು ನೀನು ಬಸ್ ಸ್ಟ್ಯಾಂಡಲ್ಲಿ, ಇದು ಏನು ಬೀಗ ಮುಟ್ಟಿ ಅಂದ. ನನಗೆ ಏನು ಹಂಗೆ ಮಾತಾಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಬೀಗ ಕಿತ್ಕೊಂಡು ಈ ಸೈಡ್ ಬಂದರೆ ಕೈ ಎತ್ಕೊಂಡೇ ಬರ್ತಾ ಇದ್ದಾನೆ, ಹೊಡಿಯೋಕ್ಕೆ ಬರ್ತಾ ಇದ್ದಾನೆ. ಏನು ಮಾಡ್ತೀಯ ನೀನು? ನನ್ನ ಪಕ್ಕ ಲೋಕಲ್, ನಾನು ಏನು ಮಾಡೋಕ್ಕಾಗುತ್ತೆ ನಿನ್ನ ಕೈಯಲ್ಲಿ ಅಂತೇಳ್ಬಿಟ್ಟು ಹೊಡಿಯೋಕ್ಕೆ ಬರ್ತಾ ಇದ್ದೆ. ನಾನು ಕೇಳಿದೆ, ಏನಪ್ಪ ಹಂಗೆ ಲೋಕಲ್ ಅಂದರೆ ನಿನಗೆ ನೀನೇನು ಬೇಕಾದರೂ ಮಾಡ್ಬೋದಾ, ಅದಕ್ಕೆ ಹಿಂಗೆಲ್ಲ ಮಾತಾಡ್ತೀಯ ನೀನು ಅಂತೇಳಿ ಬೈದೆ ನಾನು.
ಆಮೇಲೆ ಬಂದರು ಸರ್, ಅಲ್ಲಿ ಪ್ರೂಫ್ ಇದೆ, ನಮ್ಮ DC ಸಾಹೇಬ್ರೆಲ್ಲ ಇಲ್ಲೇ ಇದ್ದರು, ನೋಡಿದ್ರು, ಯಾಕಪ್ಪ ಹಂಗೆಲ್ಲ ಮಾತಾಡ್ತೀನಿ ಅಂತ ಅವರು ಗದರಿಸಿದ್ರು. ಇವಾಗ 112ಗೆ ಕಂಪ್ಲೇಂಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಏನಕ್ಕಂತ ಅವ್ರು ಇಲ್ಲಿ ಬಂದಿದ್ದಾರೆ? ಎಲ್ಲ ಹೋಗೋಕ್ಕೆ ಬಂದಿದ್ದಾರೆ ಸರ್. 2 ವೀಲರು ಬಸ್ ಸ್ಟ್ಯಾಂಡ್ ಒಳಗಡೆ ಬರೋಗಿಲ್ಲ. ನಾವು ಆ ಕಡೆ ಅಲ್ಲಿ ಫಸ್ಟ್ ಗೇಟಲ್ಲಿ ಬೋರ್ಡ್ ಹಾಕಿದ್ದೀರಿ, ಆ ಕಡೆ ಎಂಟ್ರೆನ್ಸಲ್ಲಿ ಈ ಕಡೆ 2 ಕಡೆಯಿಂದನೂ ಬೋರ್ಡ್ ಹಾಕಿದ್ದೀವಿ ಸರ್. ನಾವು ಗಾಡಿ ಒಳಗಡೆ ಬರೋಂಗಿಲ್ಲ ಅಂದ್ಬಿಟ್ಟು, ಆದರೂ ಬರ್ತಾಯಿದ್ರು. ಏನೋ ಪೇಷಂಟ್ಸು ಇಲ್ಲ ಬೇರೆ ಏನಾದರೂ ಎಮರ್ಜೆನ್ಸಿ ಇದ್ದರೆ ನಾವೇ ಕರ್ಕೊಂಡೋಗಿ ಬಸ್ ಹಚ್ತೀವಿ ಸರ್. ನಮಗೂ ಮಾನವೀಯತೆ ಅನ್ನೋದಿದೆ. ಅದು ಬಿಟ್ಟು ಇವರು ಯೂನಿಫಾರ್ಮಲ್ಲೂ ಇದೀರಿ, ಕೆಲಸ ಮಾಡ್ತಾಯಿದ್ದೀರಿ, ನಮ್ಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ನಾವು ಈ ಕೆಲಸ ಮಾಡ್ತಾ ಇದ್ದೀರಿ ಅಂತ ಗೊತ್ತಿದ್ದು ಅವನಿಗೆ ಬಂದು ಏಕ್ದಮ್ ಹಂಗೆ ಒಬ್ಬರ ಮೇಲೆ ಹೆಣ್ಮಗು ಮೇಲೆ ಮಾತಾಡೋದು ಸರಿ ನಾವು ಕೇಳಿದ್ದಕ್ಕೆ ಇದು ಮಾಡೋಕ್ಕೆ ಬರ್ತಾ ಇದ್ದಾನೆ, ರೋಪ್ ಆಗ್ತಾ ಇದ್ದಾನೆ. ಏನಂದರೆ ಅದು ಮಾತಾಡ್ತಾ ಇದ್ದಾನೆ. ಏಕವಚನದಲ್ಲಿ ಮಾತಾಡಿದ್ರು ಸರ್. ಇದೆಯಾ ನೀನು ಕೀಕ್ ಮುಟ್ತಾ ಇದೆಯಾ ನೀನು, ಬಿಡು ಕೀ ಅಂತಂದ. ಅದಕ್ಕೆ ಕೋಪ ಬಂದು ನಾನು ಕೀ ಕಿತ್ಕೊಂಡಿದ್ದು ನಿಜ. ಆಮೇಲೆ ಹೊಡಿಯಕ್ಕೆ ಬರ್ತಾ ಇದ್ದಾನೆ ಸರ್. ಹಾಂ, ನಂಗೆ ನವೀನ್ ಕಿರಣ್ ಗೊತ್ತು, ಅವ್ರು ಗೊತ್ತು, ಇವ್ರು ಗೊತ್ತು. ಫೋನ್ ಮಾಡಿ ಮಾತಾಡಿ ಅವ್ರನ್ನ. ನಾನು ಪಕ್ಕ ಲೋಕಲ್ ನಾನು ಅಂದ. ಹೌದಪ್ಪ ನಾವು ಲೋಕಲ್ಲೇ, ನಿಲ್ಲಿಸು ಗಾಡಿನ, ನಾನು ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿದೆ. ನಾನು ಇಷ್ಟು ಮಾತು ಅಂದಿದ್ದೀನಿ. ಅವ್ನು ನಾನು ನೋಡದೇ ಇಲ್ಲ, ಹಂಗೆಲ್ಲ ಮಾತಾಡೋದು ಸರಿ ಅಲ್ವಾ? ಇನ್ನು KSRTC ಬಸ್ ನಿಲ್ದಾಣದ ಒಳಗೆ ಸರ್ಕಾರಿ ಬಸ್ಗಳಿಗೆ ಮಾತ್ರ ಪ್ರವೇಶವಿದ್ದು ಖಾಸಗಿ ವಾಹನಗಳಿಗೆ ಪ್ರವೇಶ ನಿರ್ಬಂಧ ಇದೆ. ಆದರೂ ಇದನ್ನ ಲೆಕ್ಕಿಸದೆ ಬಸ್ ನಿಲ್ದಾಣದ ಒಳಗೆ ಬೈಕ್ ಸಮೇತ ಎಂಟ್ರಿ ಕೊಟ್ಟಿದ್ದ PT ಮೇಸ್ಟ್ರು ಸುರೇಶ್ ಮಹಿಳಾ TC ಮೇಲೆ ಗಲಾಟೆ ಮಾಡಿಕೊಂಡಿದ್ದಾರೆ. ಅಲ್ಲದೆ ಮಹಿಳೆ ಅನ್ನೋದನ್ನು ಪರಿಗಣಿಸದೆ ಸಾರ್ವಜನಿಕ ಸ್ಥಳದಲ್ಲಿ ಮಹಿಳಾ ಸಿಬ್ಬಂದಿಯನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವಾಂತರ ಮಾಡಿಕೊಂಡಿದ್ದಾರೆ. ಆದ್ರೆ ಸುರೇಶ್ ಹೇಳೋದೇ ಬೇರೆ. ಬೆಂಗಳೂರು ಸರ್. ಏನು ಕೆಲಸ? ಫಿಸಿಕಲ್ ಎಜುಕೇಷನ್ ಡೈರೆಕ್ಟರ್, ಪಿ ಡೈರೆಕ್ಟರ್ ಸರ್. ಏನಾಗಂದ್ರೆ ಸ್ಪೋರ್ಟ್ಸ್ ಎಲ್ಲಿ? ಸರ್ KVL ಮಾಡ್ತದೆ, KV ಕ್ಯಾಂಪಸ್. ಇಲ್ಲೇ ಒಂದು BPEd MPEd ಎಲ್ಲ ಇಲ್ಲೇ ಮಾಡಿದ್ದು, KVL ಮಾಡಿದ್ದು. ಅಲ್ಲ, ಏನು ಕೆಲಸ ಮಾಡ್ತೀವಿ? ಫಿಸಿಕಲ್ ಎಜುಕೇಷನ್ ಡೈರೆಕ್ಟರ್ PT ಸರ್. ಎಲ್ಲಿ? ಇಲ್ಲೇ ಮಾಡ್ತಾ ಇರೋದು KV ಕ್ಯಾಂಪಸ್, KVL. ನಿಮ್ಮ ಹೆಸರು? ಸುರೇಶ್. KSRTC ಬಸ್ ಸ್ಟ್ಯಾಂಡ್ ಒಳಗಡೆ ನೀವು ಎಂಟ್ರಿ ಆಗಬಾರ್ದಲ್ಲ. ಸರ್ ಗೊತ್ತಿಲ್ದಿರಾ ಮಾಡಿದ್ದೀರಿ, ನೀವು ಗೊತ್ತಿಲ್ದಿರಾ ಬಂದ್ಬಿಟ್ಟಿದ್ದೀರಿ. ಒಬ್ಬ ಟೀಚರ್ ಬೇರೆ. ಹೌದು ಸರ್, ಹೌದು ಸರ್. ಸಾರಿ ಸರ್, ಗೊತ್ತಿಲ್ದಿರ ಬಂದಿದ್ದೀರಿ. ಏನೋ ಶಿಕ್ಷೆ ಕೊಡಿ, ಗೊತ್ತಿದ್ದರೆ ಬಂದಿದ್ದೀನಿ ಸರ್. ಮಾತಾಡಿರೋದು ಒಬ್ಬ ಆಫೀಸರ್ ಮೇಲೆ ಯಾವುದೇ ರೀತಿ ತಪ್ಪಾಗಿ ಮಾತಾಡಿಲ್ಲ ನಾವು. ಅಲ್ಲ, ಮ್ಯಾನ್ ಹ್ಯಾಂಡಲ್ ಮಾಡ್ತಿದ್ದೀರಲ್ವಾ? ಎವಿಡೆನ್ಸ್ ಕೂಡ ಯಾವುದೇ ಇಲ್ಲ, ನಾವ್ಯಾವ್ದು ಅವ್ರು ನಮ್ಮ ಮೇಲೆ ಮಾತಾಡಿದ್ದಾರೆ, ಅವತ್ತು ನಾವು ಯಾವ ಥರ ಮಾಡಿಲ್ಲ ಯಾವತ್ತೂ. ಮಾಡಿಲ್ಲ ಸರ್, ತಿಳ್ಕೊಂಡಿದ್ಯಾ ನೀನು? ಸಾರಿ ಸರ್, ನಾವು ಅದನ್ನ ಮಾಡಿಲ್ಲ. ಸಾರಿ ಏನು? ಏಕೆ ಲೇಡೀಸ್ ಮಾಡಿಲ್ಲ ಸರ್. ನಾವು ಹೊಡಿಯಕ್ಕೆ ಬರ್ತೀಯ ನನ್ನ? ಕೆಲಸ ಮಾಡ್ತಾ ಇದ್ದೀವಿ, ನಮ್ಮ ಜವಾಬ್ದಾರಿ ಇದೆ. ಇನ್ನು ಯಾವಾಗ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ PT ಮೇಸ್ಟ್ರಿಗೂ ಮಹಿಳಾ ಅಧಿಕಾರಿಗೂ ಗಲಾಟೆ ಆಯ್ತೋ ದಾಂಧಲೆ ನಡೆಸಿ ಆತ ಎಡವಟ್ಟು ಮಾಡಿಕೊಂಡು ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ನಗರ ಪೊಲೀಸರು ಬಂದು ಗಾಡಿ ಸಮೇತ PT ಮೇಸ್ಟ್ರನ್ನ ಠಾಣೆಗೆ ಕರೆದುಕೊಂಡು ಹೋಗಿ ಪಾಠ ಕಲಿಸೋಕೆ ಶುರು ಮಾಡ್ತಿದ್ರು. ಆದರೆ ಠಾಣೆಯಲ್ಲಿ ಸುರೇಶ್ ತಪ್ಪು ಒಪ್ಕೊಂಡು ಮಹಿಳಾ TC ಅಧಿಕಾರಿ ಬಳಿ ಕ್ಷಮೆ ಯಾಚಿಸಿ ರಾಜಿ ಸಂಧಾನ ಮಾಡ್ಕೊಂಡು ಹೋಗಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಹೊಸ ಕಾನೂನು ಕಾಯ್ದೆಗಳ ಮುಖಾಂತರ ದುಡಿಯುವ ಯುವಕರ ಬದುಕನ್ನು ಕಸಿದುಕೊಳ್ಳುವ ತಂತ್ರಗಾರಿಕೆ ಮಾಡುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಸಾಥ್ ಕೊಡುವಂತಹ ಕೆಲಸ ಮಾಡುತ್ತಿದೆ ಎಂದು ಸಿಪಿಐ ರಾಜ್ಯ ಸಮಿತಿ ಸದಸ್ಯ ಡಾಕ್ಟರ್ ಅನಿಲ್ ಕುಮಾರ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಕಾಯ್ದೆ ಜಾರಿಯಾಗಲಿ.
ಬಾಗೇಪಲ್ಲಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಇರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಮುಂಭಾಗದಲ್ಲಿ ಕರ್ನಾಟಕ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘದ ತಾಲೂಕು ಶಾಖೆಯ ವತಿಯಿಂದ ಉಪವಾಸ ಸತ್ಯಾಗ್ರಹ ನಡೆಸಿ ಕೇಂದ್ರ ಸರ್ಕಾರದ ವಿಬಿಜಿ ರಾಮ್ಜಿ ಕಾಯ್ದೆಯನ್ನ ರದ್ದುಗೊಳಿಸಿ ಹಳೆ ಮನ್ರೇಗಾ ಯೋಜನೆಯನ್ನ ಜಾರಿಗೊಳಿಸಬೇಕೆಂದು ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ಸಿಪಿಐಎಂ ರಾಜ್ಯ ಸಮಿತಿ ಸದಸ್ಯ ಡಾಕ್ಟರ್ ಅನಿಲ್ ಕುಮಾರ್ ಮಾತನಾಡಿ 2025ರ ಹೊಸ ಕಾಯ್ದೆ ವಿಕಸಿತ ಭಾರತ ಗ್ರಾಮೀಣ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ವಿಬಿ ರಾಮ್ಜಿ ಯೋಜನೆಯಲ್ಲಿ ಕೇಂದ್ರ ಸರ್ಕಾರದ ಅಣತಿಯಂತೆ ಉದ್ಯೋಗ ಯೋಜನೆಯಲ್ಲಿ ಕೂಲಿಕಾರರಿಗೆ ಕೆಲಸ ಕೊಡಬೇಕೆಂಬ ನಿಯಮ ಇದ್ದು ಇದರಿಂದ ಸ್ಥಳೀಯ ಕೆಲಸಗಳಿಗೆ ತೊಂದರೆ ಎದುರಾಗುತ್ತಿದೆ. ಹಳೆಯ ಮನ್ರೇಗಾ ಕಾಯ್ದೆಯಲ್ಲಿ ಜನರೇ ಕೆಲಸವನ್ನ ಹುಡುಕಿಕೊಂಡು ಯೋಜನೆ ರೂಪಿಸುವ ಪದ್ಧತಿ ಇತ್ತು. ಆದರೆ ಇವತ್ತು ಯುವಕರಲ್ಲಿ ಧರ್ಮದ ಮತಾಂಧತೆಯನ್ನ ತುಂಬಿ ಹಕ್ಕುಗಳನ್ನ ಕಸಿದುಕೊಳ್ಳುತ್ತಿದೆ. ಆದ್ದರಿಂದ ಮಹಾತ್ಮ ಗಾಂಧಿಯನ್ನ ನೆನಪಿಸಿಕೊಂಡು ಹಳೆಯ ಮನ್ರೇಗಾ ಯೋಜನೆಯನ್ನ ಮುಂದುವರಿಸಬೇಕು ಎಂದು ಒತ್ತಾಯಿಸಿ ಜನರಿಗೆ ತಿಳುವಳಿಕೆ ನೀಡುವ ಕೆಲಸ ಕಮ್ಯುನಿಸ್ಟ್ ಪಕ್ಷ ಮಾಡುತ್ತಿದೆ. ಈ ಹೋರಾಟಕ್ಕೆ ದುಡಿಯುವ ವರ್ಗಗಳು ನಮ್ಮೊಂದಿಗೆ ಕೈಜೋಡಿಸಬೇಕಾಗಿದೆ ಎಂದು ಹೇಳಿದ್ದಾರೆ. ಈ ಭಾಗದ ಭೂಮಿ ರಿಯಲ್ ಎಸ್ಟೇಟ್ ದಳ್ಳಾಳಿಗಳ ಪಾಲಾಗ್ತಾ ಇದೆ. ಈ ಭಾಗದ ನೈಸರ್ಗಿಕ ಸಂಪತ್ತು ಕೂಡ ಅವರ ಪಾಲಾಗ್ತಾ ಇದೆ. ಈ ಭಾಗದಲ್ಲಿ ಇರ್ತಕ್ಕಂಥ ಬಂಡವಾಳ ಕೆಲವರ ಕೈಯಲ್ಲಿ ಕ್ರೋಢೀಕರಣ ಆಗ್ತಾ ಇದೆ. ಇಡೀ ಸಾಮಾನ್ಯ ರೈತರು, ಕೂಲಿಕಾರರು, ಜನರು, ದಲಿತರು, ಮಹಿಳೆಯರು, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು ಇವತ್ತು ಬೀದಿ ಪಾಲಾಗ್ತಕ್ಕಂಥದ್ದನ್ನ ನಮ್ಮ ಕಣ್ಣು ಮುಂದೆ ನಾವು ನೋಡ್ತಕ್ಕಂಥ ದಿನಗಳು ಹತ್ತಿರದಲ್ಲಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇವತ್ತು ಕಮ್ಯುನಿಸ್ಟ್ ಪಕ್ಷ ಯಾವತ್ತಿದ್ರೂ ಕೂಡ ದುಡಿಯುವ ಸಮಾಜದಲ್ಲಿರ್ತಕ್ಕಂಥ ಯುವಕರ ಮನಸ್ಸಿನಲ್ಲಿ ಧರ್ಮಾಂಧತೆಯನ್ನ ತುಂಬಿ ಆ ಮತ್ತಿನಲ್ಲಿ ಅವರು ತೇಲಾಡಬೇಕಾದ್ರೆ ಅವರ ಜೀವನೋಪಾಧಿಯನ್ನ ಅವರು ಕಷ್ಟಕೊಳ್ತಕ್ಕಂಥ ಕೆಲಸ ಇವತ್ತೇನು ಕೇಂದ್ರ ಸರ್ಕಾರ ಮತ್ತು ಬಿಜೆಪಿ RSS ಅಂತ ಸಂಘಟನೆಗಳು ಮಾಡಲಿಕ್ಕೆ ಮುಂದಾಗಿದೆ. ಅದಕ್ಕೆ ಒಂದು ಲೆಕ್ಕದಲ್ಲಿ ಸಾಥನ್ನ ಕೊಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರವು ಕೂಡ ಆಗಿದೆ. ಸೊ ಹಾಗಾಗಿ ಇವತ್ತು ದುಡಿಯುವ ವರ್ಗ ಎಚ್ಚೆತ್ತುಕೊಳ್ಬೇಕಾಗಿದೆ, ರೈತಾಪಿ ವರ್ಗ ಎಚ್ಚೆತ್ತುಕೊಳ್ಬೇಕಾಗಿದೆ. ಇವತ್ತು ಕಮ್ಯುನಿಸ್ಟ್ ಪಕ್ಷದಿಂದ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ, ನಮ್ಮ ಜಿಲ್ಲೆಯ ಎಲ್ಲಾ ತಾಲೂಕು ಕೇಂದ್ರಗಳಲ್ಲೂ ಕೂಡ ಗಾಂಧಿಯನ್ನು ನೆನೆಸ್ಕೊಳ್ತಾ ನರೇಗಾವನ್ನ, ಆ ಕಾನೂನನ್ನ ಹಾಗೆ ಹಳೆಯ ಕಾನೂನನ್ನ ಹಾಗೆ ಉಳಿಸಬೇಕು, ಈ ಹೊಸ ಕಾನೂನು ಏನು ಜಾರಿಗೆ ಬಂದಿದೆ ಅದನ್ನ ಹಿಂಪಡೆಯಬೇಕು ಅಂತೇಳಿ ಆಗ್ರಹಿಸ್ತಾ ಇವತ್ತು ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೇವೆ. ಈ ಉಪವಾಸ ಸತ್ಯಾಗ್ರಹದಲ್ಲಿ ಎಲ್ಲರೂ ಭಾಗಗೊಂಡು ಇದನ್ನ ಯಶಸ್ವಿ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದೊಂದು ಯಶಸ್ವಿ ಹೋರಾಟವಾಗಿ ಮುಂದಿನ ದಿನಗಳಲ್ಲಿ ರೂಪುಗೊಳ್ಳಬೇಕು. ಪ್ರತಿ ಹಳ್ಳಿಗಳಿಗೂ ಕೂಡ ನಾವು ಹೋಗಿ ಜನಸಾಮಾನ್ಯರ ಪರಿಸ್ಥಿತಿಯನ್ನ ವಿಚಾರಿಸಿ ಅವರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಆಗ್ತಾ ಇರತಕ್ಕಂಥ ಅನ್ಯಾಯವನ್ನ ಅವರಿಗೆ ತಿಳಿ ಹೇಳಿ ಆ ಸರ್ಕಾರಗಳ ವಿರುದ್ಧ, ಆ ಒಂದು ಧೋರಣೆಯ ವಿರುದ್ಧ ಜನಸಾಮಾನ್ಯರು ತಿರುಗಿ ಬೀಳ್ತಕ್ಕಂಥ ಒಂದು ಕಾರ್ಯವನ್ನು ನಾವೆಲ್ಲರೂ ಮಾಡಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಅವಕಾಶವನ್ನು ಈ ಉಪವಾಸ ಸತ್ಯಾಗ್ರಹದಲ್ಲಿ ಸಿಪಿಐಎಂ ಕಾರ್ಯದರ್ಶಿ ಎಂಎನ್ ರಘುರಾಮರೆಡ್ಡಿ, ಮುಖಂಡರಾದ ಚನ್ನರಾಯಪ್ಪ, ಕೆ ಮುನಿಯಪ್ಪ, ಬೆಳ್ಳೂರು ನಾಗರಾಜು, ಎಸ್ಎಫ್ಐ ಸೋಮಶೇಖರ್, ಜಿ ಕೃಷ್ಣಪ್ಪ, ರಫೀಕ್, ಓಬಳರಾಜು, ಜಿ ಮುಸ್ತಫಾ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಚಿಕ್ಕಬಳ್ಳಾಪುರದಲ್ಲಿ ಟಿಪ್ಪರ್ ಲಾರಿಗಳ ಹಟ್ಟಹಾಸ ಮುಂದುವರೆದಿದ್ದು, ತಂದೆ ತನ್ನ ಇಬ್ಬರು ಮಕ್ಕಳನ್ನು ಶಾಲೆಗೆ ಬಿಡಲು ಹೊರಡುತ್ತಿದ್ದ ವೇಳೆ ಹಿಂಬದಿಯಿಂದ ಎಂಸ್ಯಾಂಡ್ ತುಂಬಿಕೊಂಡು ಅತಿ ವೇಗವಾಗಿ ಬಂದ ಟಿಪ್ಪರ್ ಲಾರಿ ಬೈಕ್ಗೆ ಡಿಕ್ಕಿ ಹೊಡೆದು ಮಕ್ಕಳು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ನಡೆದಿದೆ. ಈ ಕುರಿತು ಒಂದು ವರದಿ. ಚಿಕ್ಕಬಳ್ಳಾಪುರದಲ್ಲಿ ನಿಯಂತ್ರಣ ಇಲ್ಲದೆ ಸಂಚರಿಸ್ತಾ ಇರೋ ಟಿಪ್ಪರ್ ಲಾರಿಗಳು ಮತ್ತೊಮ್ಮೆ ಸಾರ್ವಜನಿಕರ ಜೀವಕ್ಕೆ ಅಪಾಯ ತಂದಿದೆ. ಚಿಕ್ಕಬಳ್ಳಾಪುರ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಕ್ರಷರ್ಗಳಿಂದ ಎಂಸ್ಯಾಂಡು, ಜಲ್ಲಿ ತುಂಬಿಕೊಂಡು ಅತಿ ವೇಗವಾಗಿ ಟಿಪ್ಪರ್ ಲಾರಿಗಳ ಹಾವಳಿ ಜಾಸ್ತಿಯಾಗಿದ್ದು ಅಪಘಾತಗಳ ಪ್ರಕರಣಗಳು ದಾಖಲಾಗ್ತಾ ಇವೆ. ಹೀಗಿರುವಾಗ ಶುಕ್ರವಾರ ತಾಲೂಕಿನ ಮರಸನಹಳ್ಳಿ ಗ್ರಾಮದ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೀಕರ ಅಪಘಾತವೊಂದು ಆಗಿದೆ. ಪೆರೇಸಂದ್ರ ಕಡೆಯಿಂದ ವೇಗವಾಗಿ ಬಂದಂತಹ ಟಿಪ್ಪರ್ ಲಾರಿಯೊಂದು ಮುಂದೆ ಮರಸನಹಳ್ಳಿ ಗ್ರಾಮದ ಮನೋಜ್ ಅನ್ನೋರು ಬೈಕ್ನಲ್ಲಿ ತನ್ನ ಇಬ್ಬರು ಮಕ್ಕಳನ್ನ ಶಾಲೆಗೆ ಬಿಡಲು ಹೋಗ್ತಾ ಇದ್ದ ವೇಳೆ ವೇಗವಾಗಿ ಹಿಂದೆಯಿಂದ ಬಂದ ಟಿಪ್ಪರ್ ಚಾಲಕ ಮಕ್ಕಳಿದ್ದ ಬೈಕ್ಗೆ ಟಿಪ್ಪರ್ನಲ್ಲಿ ಡಿಕ್ಕಿ ಹೊಡೆದಿದ್ದಾನೆ. ಡಿಕ್ಕಿ ರಭಸಕ್ಕೆ ಬೈಕ್ನಲ್ಲಿದ್ದ ತಂದೆ ಮಕ್ಕಳು ಸೇರಿ ಗಗನಕ್ಕೆ ಹಾರಿ ಬಿದ್ದಿದ್ದು ಮಕ್ಕಳು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ತಕ್ಷಣ ಅಲ್ಲಿದ್ದ ಸಾರ್ವಜನಿಕರು ಈ ತಂದೆ ಮಕ್ಕಳನ್ನ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದು ಗಾಯಾಳುಗಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ.
ಮನೋಜ್ ಕುಮಾರ್ ಅಂತ ನಮ್ಮೂರು ಮರಸನಹಳ್ಳಿ. ಮಕ್ಕಳನ್ನ ಸ್ಪೆಷಲ್ ಕ್ಲಾಸ್ ಕರ್ಕೊಂಡು ಹೋಗ್ತಾ ಇದ್ದೆ. ಇದು ಗಾಡಿ ಬಸ್ಸು ಆಮೇಲೆ ಇದು ಬಂದುಬಿಟ್ಟು ಟಿಪ್ಪರ್ ಬಂದು ಹೊಡೆದ್ಬಿಟ್ಟಿದೆ ನಮಗೆ. ಯಾರಿಗೇನೇನಾಗಿದೆ ಅಣ್ಣ? ನನ್ನ ಮಗನ ಕೈಗೆ ತೆಗೆದಿದ್ದೆ, ಕಾಲು ತೆಗೆದಿದ್ದೆ, ತಲೆ ತೆಗೆದಿದ್ದೆ, ನನಗೆ ಇಲ್ಲಿ ತೆಗೆದಿದ್ದೆ. ನನ್ನ ಮಗಳಿಗೆ ಕೈ ಕಾಲು ತೆಗೆದಿದ್ದೆ. ಇದು ಹಳೆ ಹಾಸ್ಪಿಟ್ಲಲ್ಲಿ ಅವಳಿದ್ದಾಳೆ, ಹೊಸ ಹಾಸ್ಪಿಟ್ಲ್ ನಾವು ಬಂದಿದ್ದೀವಿ. ಹೆಂಗಾಯ್ತಣ್ಣ ಇದು? ಬರ್ತಾ ಇದ್ರೆ ಅವ್ರು ಹಿಂದೆಗಳು ಬಂದು ಹೊಡೆದಿರೋದು. ಅಂದರೆ ಸ್ಪೀಡಾಗಿ ಬರ್ತಾ ಇದ್ರಾ? ನಾವೇ ಆರಾಮಾಗಿ ನಾವೇ 42 ಬರ್ತಾ ಇದ್ವಿ, ಅವ್ರಿಗೆ ಜ್ವರ ಬಂದು ಹೊಡೆದಿತ್ತು ನಮಗೆ. ನಿಮ್ಮ ಮಕ್ಕಳು ಏನು ಓದ್ತಿದ್ರು, ಏನು ಹೆಸರಣ್ಣ? ನನ್ನ ಮಗಳ ಹೆಸರು ಬಂದ್ಬಿಟ್ಟು ಐಸಿರಿ ಅಂತ. ನನ್ನ ಮಗಳು 6th ಸ್ಟ್ಯಾಂಡರ್ಡು. ನನ್ನ ಮಗನ ಹೆಸರು ಬಂದ್ಬಿಟ್ಟು ಮುನೋಲ್ಲಾಸ್ ಅಂತ, 2nd ಸ್ಟ್ಯಾಂಡರ್ಡು. ಇದು ಬಸ್ಸು ಟಿಪ್ಪರ್ 2 ಬಂದ್ಬಿಟ್ಟು ಟಿಪ್ಪರ್ ಬಂದು ಹೊಡೆದಿದ್ದಾನೆ. ಸೊ ಹಂಗಾಗಿ ನಿಮ್ಗೆ ಇದು ಒಂದು ರೀತಿಯಾಗಿ ಇದಾಗಿದೆ. ಏನೋ ಟಿಪ್ಪರ್ ಚಾಲಕ ಬೈಕ್ ಸವಾರನ ಬೈಕ್ಗೆ ಡಿಕ್ಕಿ ಹೊಡೆಯೋದಲ್ಲದೆ ಮುಂದೆ ಹೋಗ್ತಾ ಇದ್ದ ಸರ್ಕಾರಿ ಬಸ್ಗೂ ಹಿಂದ್ಗಡೆಯಿಂದ ಡಿಕ್ಕಿ ಹೊಡೆದಿದ್ದು ಭಾರೀ ಅಪಾಯದಿಂದ ದೊಡ್ಡ ಅನಾಹುತ ತಪ್ಪಿದೆ. ಆದರೆ ಅಪಘಾತದ ಬಳಿಕ ಟಿಪ್ಪರ್ ಲಾರಿ ಚಾಲಕ ಹೆದ್ದಾರಿ ಮಧ್ಯದಲ್ಲೇ ಲಾರಿಯನ್ನ ಬಿಟ್ಟು ಪರಾರಿಯಾಗಿದ್ದಾನೆ. ನಿಯಂತ್ರಣವಿಲ್ಲದ ಟಿಪ್ಪರ್ ಲಾರಿಗಳ ಸಂಚಾರದಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರತಿನಿತ್ಯ ಅಪಘಾತಗಳು ನಡೀತಾ ಇದ್ದು ಶಾಲಾ ಮಕ್ಕಳ ಸುರಕ್ಷತೆ ಬಗ್ಗೆ ಸಾರ್ವಜನಿಕರು ತೀವ್ರ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಕೃಷ್ಣಪ್ಪ ಅಂತ ದೇವಸ್ಥಾನದ ಸೊಳ್ಳಿ. ನಾವು ಚಿಕ್ಕಬಳ್ಳಾಪುರದಿಂದ ಮನೆಗೆ ಹೋಗ್ತಾ ಇದ್ವಿ. ಬೆಳಗ್ಗೆ 8:30, 9 ಗಂಟೆ ಚಿಕ್ಕಬಳ್ಳಾಪುರದಿಂದ ಬಂದು ಮನೆಗೆ ಹೋಗ್ತಾ ಇದ್ವಿ. ಬರಬೇಕಾದ್ರೆ ಮರಸನಹಳ್ಳಿ ಹತ್ರ ಅರ್ಧ ದಾರಿ ಡೌನು, ಮರಸನಹಳ್ಳಿ ಹತ್ರ ಅರ್ಧ ದಾರಿ ಡೌನು ಕೆರೆ ಅಂಗಳದಲ್ಲಿ ಆಕ್ಸಿಡೆಂಟ್ ಆಗಿದೆ. ಅದನ್ನು ನಾವೇನಂತ ನೋಡಿದ್ವಿ, ಅಲ್ಲಿರೋ ಜನ ಬಂದು ಅಷ್ಟೊತ್ತಿಗೆ ಬಸ್ಸು ಲಾರಿ 2 ನಾನು ಮುಂದೆ ನೀರು ಮುಂದೆ ಬಂದು ಟಿಪ್ಪರ್ ಬಂದು ಇವ್ರಿಗೆ ಹೊಡೆದಿರೋದು. ಟಿಪ್ಪರ್ ಡ್ರೈವರ್ ಬಂದು ಓಡೋಗಿದ್ದಾನೆ ಅಲ್ಲೇ ಸ್ಪಾಟಲ್ಲಿಲ್ಲ. ಈ ಹುಡುಗರು ನೋಡಿದ್ರೆ ಎಲ್ಲ ಒಂಕೆಗೆ ಬಿದ್ದೋಗಿದ್ರು. ಆಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದ್ರೆ ನಾವು ಈಗ ಹಾಸ್ಪಿಟ್ಲಿಗೆ ಬಂದು ಇಲ್ಲಿ ವಿಚಾರಣೆ ಮಾಡ್ತಾ ಇದ್ವಿ. ಮೂಗಿಗೆ ಏಟಾಗಿದೆ, ಕೈಗೆ ಏಟಾಗಿದೆ, ಭುಜಕ್ಕೆ ಏಟಾಗಿದೆ, ತಲೆಗೆ ಏಟಾಗಿದೆ, ಹೆಣ್ಣು ಮೂಗಿಗೆ ಕುತ್ತಿಗೆ ಹತ್ರ ಎಲ್ಲ ಏಟಾಗಿದೆ. ಅಂದರೆ ಟಿಪ್ಪರ್ ಅವಳಿಗಳಿಂದ ಈ ರೀತಿ ಆಗ್ತಿದೆ ಅಂತ. ಟಿಪ್ಪರ್ ಅವಳಿಗಳಿಂದ ಈ ಥರ ಆಗ್ತಾ ಇದೆ. ಟಿಪ್ಪರ್ ಅಂದರೆ ಏನು ನಾನು ಮುಂದೆ ಬರ್ತಾರೆ, ಸಿಕ್ಕಾಪಟ್ಟೆ ಭಾರಿ ಅವಳಿ. ನಾನು ಈಗ ಹೋಗ್ತಾ ಇದ್ದೀನಿ, ಏನು ಹಿಂದು ಮುಂದೆ ಬರ್ತಾ ಇದ್ದಾರೆ ನನ್ನ ಕಡೆ. ಅಲ್ಲ, ಇದು ಪದೇ ಆಗ್ತಿದ್ದಿಲ್ಲ? ಪದೇ ಆಗ್ತಾನೆ ಇದೆ ಸರ್. ಟಿಪ್ಪರ್ ಅವಳಿಗೆ ಸಿಕ್ಕಾಪಟ್ಟೆ ಇದೆ ಸರ್. ನಾನು ಹೋಗ್ಬೇಕಾದ್ರೆ ಚಿಕ್ಕಬಳ್ಳಾಪುರ ಬರಬೇಕಾದ್ರೆ ಅನ್ಕೊ ಮುಂದೆ ಟಿಪ್ಪರ್ ಏನು ಇಷ್ಟು ಫಾಸ್ಟಾಗಿ ಬರ್ತಾ ಇದ್ದಾರೆ ಅಂತ. ಅದ್ರ ಹಿಂದ್ಗಡೆ ನಾನು ಆಗಿ ಚಿಕ್ಕಬಳ್ಳಾಪುರ ಬಂದಿದ್ದು ಒಂದು ಅರ್ಧ ಗಂಟೆಯಲ್ಲಿ ಆಕ್ಸಿಡೆಂಟ್ ಆಗಿದೆ ಸರ್ ಹಿಂದ್ಗಡೆ. ಸೊ ಈ ರೀತಿ ಆದರೆ ಮಕ್ಕಳು ಯಾವ ರೀತಿ? ಈ ಥರ ಆದರೆ ಮಕ್ಕಳು ಯಾವ ರೀತಿ ಸರ್? ಗಾಡಿ 2 ವೀಲರ್ ಬರ್ತಾ ಇರ್ತಾರೆ ಎನಿ ಟೈಮು. ಈ ಥರ ಆದರೆ ಯಾವ ಥರ ನಾವು ಇದಾಗಬೇಕು ಸರ್? ಎನಿ ಟೈಮ್ ಇದೇ ಥರ ಆಗ್ತಾರೆ ಸರ್. ಪೊಲೀಸರು ಇಲಾಖೆ ಕಡಿವಾಣ ಆಗ್ಬೇಕಂತೀರಾ? ಹೌದು ಸರ್. ಇದು ಕತ್ತೇನೋ ನಿಲ್ತಾ ಇರಲಿಲ್ಲ, ಗಂಡು ಮಗು ಬಂದು ರಕ್ತ ಬರ್ತಾ ಇದೆ. ಹಾಸ್ಪಿಟ್ಲಿಗೆ ಕಳಿಸಿದ್ವಿ. ಗೌರ್ಮೆಂಟ್ ಹಾಸ್ಪಿಟ್ಲ್. ಇವನು ಡ್ರೈವರ್ ಓಡೋಗ್ಬಿಟ್ಟಿದ್ದಾನೆ. ಬಸ್ ಹತ್ಕೊಂಡು ಹೋಗಿದ್ದಾನೆ. ಇದು ಪೊಲೀಸ್ ಸ್ಟೇಷನ್ ನಡಿ ಅಂತ ಪೊಲೀಸವ್ರು ಹೇಳ್ತಾ ಇದ್ರು. ಅನ್ಲೋಡ್ ಮಾಡಿಬಿಟ್ಟು ಪೊಲೀಸ್ ಸ್ಟೇಷನ್ ನಡಿ ಅಂತ ಹೇಳ್ತಾರೆ. ಬಸ್ಸಿಗೆ ಏನಾಗಿದೆ, ಟಿಪ್ಪರ್ಗೆ ಏನಾಗಿದೆ? ಟಿಪ್ಪರು ಬಸ್ ಕೊಡ್ದವನೆ, ಬಸ್ಸವನು ಬೈಕ್ ಕೊಡ್ದು. ಆಕ್ಸಿಡೆಂಟ್ ಯಾವ ರೀತಿ ಆಗಿದೆ? ಮುಂದೆಗಡೆ ಯಾವ ರೀತಿ ಕಿಸ್ಕೊಂಡು? ಆದರೆ ಇಬ್ಬರು ಈಕ್ವಲ್ ಆಗಿ ಬರ್ತಾ ಇದ್ರಲ್ಲ ಹಿಂದೆ ಮುಂದೆ. ಇನ್ನು ಘಟನೆ ನಡೆದ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಟಿಪ್ಪರ್ ಲಾರಿ ಚಾಲಕನ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಅಲ್ಲದೆ ಟಿಪ್ಪರ್ ಲಾರಿಗಳ ಅತಿ ವೇಗ ಮತ್ತು ನಿರ್ಲಕ್ಷ್ಯ ಚಾಲನೆಯೇ ಈ ಅಪಘಾತಕ್ಕೆ ಕಾರಣವಾಗಿದ್ದು ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಒತ್ತಾಯ ಹೆಚ್ಚಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆ 2026. ಮಾನ್ಯ ಮತದಾರರಾದ ಹಾಲು ಉತ್ಪಾದಕರ ಸಂಘಗಳ ಪ್ರತಿನಿಧಿಗಳಲ್ಲಿ ವಿನಂತಿ. ಫೆಬ್ರವರಿ 1ರಂದು ನಡೆಯಲಿರುವ ಮೊಟ್ಟ ಮೊದಲ ಚಿಮುಲ್ ಚುನಾವಣೆಯಲ್ಲಿ ಮಂಚೇನಹಳ್ಳಿ ಕ್ಷೇತ್ರದ ನಿರ್ದೇಶಕರ ಸ್ಥಾನಕ್ಕೆ NDA ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ
ಯುವ ಕನಸುಗಾರ ರೈತ ಮುಖಂಡ ಹನುಮಂತಪುರ ಡೇರಿ ಅಧ್ಯಕ್ಷ HV ಶ್ರೀನಾಥ್ ಇವರಿಗೆ ತಮ್ಮ ಅಮೂಲ್ಯವಾದ ಮತವನ್ನ ಕೊಟ್ಟು ಹೈನುಗಾರರ ಜೀವನ ಮಟ್ಟ ಸುಧಾರಣೆಗೆ ಚಿಮುಲ್ ಅಭಿವೃದ್ಧಿಗೆ ಸಹಕಾರ ನೀಡಬೇಕೆಂದು ಮನವಿ. ಇವರ ಕ್ರಮ ಸಂಖ್ಯೆ 3 ಗುರುತು ಕುಕ್ಕರ್ ಗುರುತಿನ ಮುಂದೆ ಮುದ್ರೆ ಒತ್ತುವ ಮೂಲಕ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಾಲು ಉತ್ಪಾದಕರ ಅಭಿವೃದ್ಧಿಗೆ ಮತ ಚಲಾಯಿಸಬೇಕೆಂದು ಕಳಕಳಿಯ ಮನವಿ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮಾನ್ಯ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ರವರ ನೇತೃತ್ವದಲ್ಲಿ ಸಮಯ ಸಂಜೆ 4 ಗಂಟೆಗೆ ಹುಣ್ಣಿಮೆ ಪ್ರಯುಕ್ತ ಶ್ರೀ ಅರುಣಾಚಲೇಶ್ವರ ತಿರುವಣ್ಣಾಮಲೈ ಮಾದರಿ ಶ್ರೀ ಯೋಗನಂದೀಶ್ವರ ಹಾಗೂ ಭೋಗನಂದೀಶ್ವರ ಗಿರಿ ಪ್ರದಕ್ಷಿಣೆಯನ್ನ ಹಮ್ಮಿಕೊಂಡಿದ್ದು ಎಲ್ಲ ಭಕ್ತ ಮಹಾಶಯರು ಹಾಗೂ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾಗಲು ಕೋರಿದೆ. ಇಂತಿ ಡಾಕ್ಟರ್ ಕೆ ಸುಧಾಕರ್ ರವರು ಸಂಸದರು, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ. ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಚಿಕ್ಕಬಳ್ಳಾಪುರ ಇದರ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆ 2026 ಮಾನ್ಯ ಮತದಾರರಲ್ಲಿ ವಿನಂತಿ. ದಿನಾಂಕ 1/2/2026 ಭಾನುವಾರದಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಇದರ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಮಹಿಳಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧಿಸಿರುತ್ತೇನೆ. ಈ ಮೇಲ್ಕಂಡ ಕ್ರಮ ಸಂಖ್ಯೆ 3 ದ್ರಾಕ್ಷಿ ಗುರುತುಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ನನ್ನನ್ನು ಜಯಶೀಲರನ್ನಾಗಿ ಮಾಡಿ ಹೈನೋದ್ಯಮವನ್ನು ಅಭಿವೃದ್ಧಿಪಡಿಸಲು ಸದಾವಕಾಶ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಇಂತಿ ತಮ್ಮ ಸೇವಾಕಾಂಕ್ಷಿ ಸುನಂದಮ್ಮ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಸಮಸ್ತ ಭಕ್ತಾದಿಗಳಿಗೆ ನಮಸ್ಕಾರಗಳು. ಚಿಕ್ಕಬಳ್ಳಾಪುರ ತಾಲೂಕು ಅಗಲಗುರ್ಕಿ ಗ್ರಾಮ ಪಂಚಾಯಿತಿಯ ಶ್ರೀರಾಮಪುರ ಗ್ರಾಮದಲ್ಲಿ ಸಮಸ್ತ ಭಕ್ತಾದಿಗಳು ಹಾಗೂ ಊರಿನ ಗ್ರಾಮಸ್ಥರು ಮತ್ತು ಎಲ್ಲ ಯುವಕರು ಸೇರಿ ದಿನಾಂಕ 12/2/2026ರಿಂದ 16/2/2026ರವರೆಗೆ ಊರಿನ ನಾನಾ ದೇವತೆಗಳು ಹಾಗೂ ಎಲ್ಲ ರೀತಿಯಾದಂತಹ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ದುರ್ಗಾದೇವಿಯ ಹೋಮ ಕಾರ್ಯಕ್ರಮವನ್ನು 12ನೇ ತಾರೀಕು ಹಮ್ಮಿಕೊಳ್ಳಲಾಗಿದೆ. ಹಾಗೂ 15ನೇ ತಾರೀಕು ಶಿವಶಕ್ತಿ ಕಾಳಿಕಾಂಬಾ ದೇವಾಲಯದ ಬಳಿ 21 ಉಚಿತ ವಿವಾಹಗಳನ್ನು ಹಮ್ಮಿಕೊಳ್ಳಲಾಗಿದೆ. ಶಿವರಾತ್ರಿಯ ಪ್ರಯುಕ್ತವಾಗಿ ಒಂದು ಮಹಾ ರುದ್ರ ಯಾಗವನ್ನು ಹಮ್ಮಿಕೊಳ್ಳಲಾಗಿದೆ. ಜೊತೆಯಲ್ಲಿ 21 ಉಚಿತ ವಿವಾಹಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ವಿವಾಹಗಳಿಗೆ ನೋಂದಣಿಯನ್ನು ಮಾಡಿಕೊಳ್ಳುವಂತಹ ನವ ದಂಪತಿಗಳು ಯಾರಾದರೂ ಇದ್ದರೆ ದಿನಾಂಕ 5/2/2026 ಒಳಗೆ ತಮ್ಮ ಆಧಾರ್ ಕಾರ್ಡು ಮತ್ತು ವರ್ಗಾವಣಾ ಪತ್ರಗಳನ್ನು ತಂದು ಈ ಒಂದು ಆಡಳಿತ ಮಂಡಳಿಗೆ ನೀಡುವುದರ ಮುಖಾಂತರ ನೀವೆಲ್ಲರೂ ದಾಖಲಾತಿಗಳನ್ನು ಪಡ್ಕೊಳ್ಬೇಕಾಗಿ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ, ಈ ಕಾರ್ಯಕ್ರಮಗಳಿಗೆ ಸಮಸ್ತ ಭಕ್ತಾದಿಗಳು ಆಗಮಿಸಿ ದೇವರ ಒಂದು ಸೇವೆಯಲ್ಲಿ ಪಾತ್ರರಾಗುವುದರ ಮುಖಾಂತರ ನೀವೆಲ್ಲರೂ ದೇವರ ಕೃಪೆಗೆ ಮತ್ತೊಮ್ಮೆ ಪಾತ್ರರಾಗಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಇಂತಿ ಶ್ರೀರಾಮಪುರ ಗ್ರಾಮದ ಸಮಸ್ತ ಭಕ್ತಾದಿಗಳು ಹಾಗೂ ಗ್ರಾಮಸ್ಥರು ಹಾಗೂ ಯುವಕರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು. ಶ್ರೀ ಮಹಾಗಣಪತಿ ಆದಿತ್ಯಾದಿ ನವಗ್ರಹ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ, ಶ್ರೀ ಮುನೇಶ್ವರ ಸ್ವಾಮಿ, ಶ್ರೀ ಅಷ್ಟಶಕ್ತಿ ಜ್ಯೇಷ್ಠಾದೇವಿ ಸಮೇತ ಶ್ರೀ ಸತ್ಯಶನೇಶ್ವರ ಸ್ವಾಮಿಯ 36ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯವರ 18ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ತಿರುಕಲ್ಯಾಣೋತ್ಸವ, ಶ್ರೀ ಅಷ್ಟಶಕ್ತಿ ಜ್ಯೇಷ್ಠಾದೇವಿ ಸಮೇತ ಶ್ರೀ ಸತ್ಯಶನೇಶ್ವರ ಸ್ವಾಮಿ ಮತ್ತು ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಾಲಯ ಸೇವಾ ಸಮಿತಿ, ಆಸ್ಪತ್ರೆ ರಸ್ತೆ, ಮಂಚೇನಹಳ್ಳಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ.
ದಿನಾಂಕ 29/1/2026 ಗುರುವಾರದಿಂದ 31/1/2026 ಶನಿವಾರದವರೆಗೆ. ದಿನಾಂಕ 30/1/2026 ಶುಕ್ರವಾರ ಸಂಜೆ ಕಲ್ಯಾಣೋತ್ಸವ ಹಾಗೂ ದಿನಾಂಕ 31/1/2026 ಶನಿವಾರ ಕಲ್ಯಾಣ ಬ್ರಹ್ಮರಥೋತ್ಸವ ಕಾರ್ಯಕ್ರಮವನ್ನು ಮಂಚೇನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಸತ್ಯಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಡೆಯುವಂತೆ ಭಗವಂತನ ಅನುಗ್ರಹವಾಗಿರುತ್ತದೆ. ಸರ್ವರಿಗೂ ಆದರದ ಸುಸ್ವಾಗತ. ಇಂತಿ ಮಂಚೇನಹಳ್ಳಿ ಮತ್ತು ಸುತ್ತಮುತ್ತಲ ಗ್ರಾಮಗಳ ಭಕ್ತಾದಿಗಳು ಹಾಗೂ ಸೇವಾಕರ್ತರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901183912. ನಿಮ್ಮ ಕನಸಿನ ಮನೆಯ ಸಾಕಾರಕ್ಕಾಗಿ ಬಂದಿದೆ .360 ಹೋಮ್ಸ್. ದುಬಾರಿ ಚಿಂತೆ ಬಿಡಿ, ನಮ್ಮ ಮೇಲೆ ವಿಶ್ವಾಸವಿಡಿ. ವಿನೂತನ ಡಿಸೈನ್ಸ್ಗಳೊಂದಿಗೆ ಸರಳವಾಗಿ ಐಫೈ ಮಾದರಿಯ ಗೃಹ ನಿರ್ಮಾಣದಲ್ಲಿ ಹೆಸರಾಗಿದೆ .360 ಹೋಮ್ಸ್. ನಮ್ಮಲ್ಲಿ ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್, ಇಂಟೀರಿಯರ್ಸ್ ಸೇವೆ ಲಭ್ಯ. ಇನ್ನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ವಿಶೇಷ ಸೂಚನೆ: ಆಷಾಢದವರೆಗೆ 5% ರಿಯಾಯಿತಿ ಇರುತ್ತದೆ. ಏನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ಮೊಬೈಲ್ ಸಂಖ್ಯೆ 9036447282 ಅಥವಾ 7411063160. ನಾವು ACE ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE ಆಕ್ವಾಟೆಕ್, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 799677677777. ದುಡ್ಡನ್ನ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕಾ? ಇನ್ವೆಸ್ಟ್ ಮಾಡಿದ ಅಮೌಂಟ್ ನ ಡಬಲ್ ಮಾಡ್ಬೇಕಾ? ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು ನಾನ್ ನಿಮಗೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ಲೇಔಟ್ ಎಲ್ಲಿ ಲೊಕೇಟ್ ಆಗಿದೆ ಅಂತಂದ್ರೆ ಬ್ಯಾಂಗ್ಳೂರ್ ಏರ್ಪೋರ್ಟ್ ಇಂದ 1 ಅವರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಬ್ಯಾಂಗ್ಳೂರ್ ಹೈದರಾಬಾದ್ ಹೈವೇ ಕನೆಕ್ಟಿವಿಟಿ ಅಂತೂ ಜಸ್ಟ್ 5 ಮಿನಿಟ್ಸ್. ಬಾಗೇಪಲ್ಲಿ ಬಸ್ ಸ್ಟ್ಯಾಂಡ್ ಇಂದ ಜಸ್ಟ್ 2 ಮಿನಿಟ್ಸ್ ಡಿಸ್ಟೆನ್ಸ್ ಇದೆ. ಈ ಪ್ರೀಮಿಯಂ ಪ್ಲಾಟ್ಸ್ ಅಂತೂ ನೀವು ನೋಡ್ತಾನೆ ಇದ್ದೀರಾ, ಎಲ್ಲಾ ಪ್ಲಾಟ್ಸ್ ಆಲ್ಮೋಸ್ಟ್ ಸೇಲ್ ಆಗೋಗಿದೆ. ಯೂಸ್ ಪ್ಲಾಟ್ಸ್ ಮಾತ್ರ ಅವೈಲೇಬಲ್ ಇದೆ. ಪ್ರೈಸಿಂಗ್ ಬಂದು 1399 ರೂಪೀಸ್ ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಅಷ್ಟೇ ಅಲ್ಲ, ಈ ಏರಿಯಾ ಅಂತೂ ಫಾಸ್ಟ್ ಆಗಿ ಡೆವಲಪ್ ಆಗ್ತಾ ಇದೆ. ನೇಚರ್ ಮಧ್ಯೆ ಬೆಸ್ಟ್ ಅಮ್ಯುನಿಟೀಸ್ ಲೈಕ್ ವಾಟರ್ ಸಪ್ಲೈ, ಡ್ರೈನೇಜ್ ಕನೆಕ್ಷನ್, ಪವರ್ ಕನೆಕ್ಷನ್, ಅದ್ರ ಜೊತೆಗೆ ನಿಮ್ಗೆ ರೈನ್ ವಾಟರ್ ಸ್ಟೋರೇಜ್ ಫೆಸಿಲಿಟಿ ಸಹ ಇದೆ. ಸೆಕ್ಯೂರ್ ಗೇಟ್ ವೇ ಕಮ್ಯುನಿಟಿ ಜೊತೆಗೆ ಓಪನ್ ಜಿಮ್, ಫುಟ್ಬಾಲ್, ಕ್ರಿಕೆಟ್, ವಾಲಿಬಾಲ್, ಅಷ್ಟೇ ಅಲ್ಲ ಗ್ರೀನ್ ಪಾರ್ಕ್ ಫಾರ್ ವಾಕಿಂಗ್, ಇಷ್ಟೆಲ್ಲ ಅಮ್ಯುನಿಟೀಸ್ ನ ನಿಮಗೆ ಕೊಡ್ತಾ ಇದ್ದಾರೆ. ಇವಾಗ ಗೊತ್ತಾಯ್ತಾ ಯಾಕೆ ಈ ಲೇಔಟ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕು ಅಂತ ಹೇಳಿ? ಬೆಸ್ಟ್ ಪಾರ್ಟ್ ಏನು ಗೊತ್ತಾ? ಈ ಲೇಔಟ್ ನ TTCP ಅವರು ಅಪ್ರೂವ್ ಮಾಡಿದ್ದಾರೆ. ನೀವು ನೋಡ್ತಾರೆ ಈ ಪ್ರಾಜೆಕ್ಟ್ ನ ಬಿಲ್ಡ್ ಮಾಡಿರೋರು ಯೋಧಾ ಇನ್ಫ್ರಾಸ್ ಅವರು. ನಾನ್ ನೋಡಿದ್ರಲ್ಲಿ ಇವ್ರು ಬಂದು ವೆರಿ ಪ್ರೊಫೆಷನಲ್ ಮತ್ತೆ ಜೆನ್ಯೂನ್ ಬಿಲ್ಡರ್ ಆಗಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449666766. ಅನದರ್ ನಂಬರ್ 8886002009. ಆರೋಗ್ಯ ಹಾಗೂ ಆಧ್ಯಾತ್ಮದ ಸಮ್ಮಿಲನದ ಗುರುತಾಗಿ ಚಿಕ್ಕಬಳ್ಳಾಪುರದ ನಂದಿಗಿರಿಧಾಮದ ಬಳಿ ಫೆಬ್ರವರಿ 1ರಂದು ನಂದಿಗಿರಿ ಪ್ರದಕ್ಷಿಣೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದರು. ಹಾಗಾಗಿ ಈ ಹಿನ್ನೆಲೆಯಲ್ಲಿ ನಂದಿ ಬೆಟ್ಟದ ಸುತ್ತಲೂ ಕೂಡ ಸುಮಾರು 14ರಿಂದ 16 ಕಿಲೋಮೀಟ್ರು ಅಂತೇಳಿ ಒಂದು ಅಂದಾಜನ್ನು ಮಾಡಿದ್ದಾರೆ. ಇನ್ಮೇಲೆ ಪ್ರತಿ ಹುಣ್ಣಿಮೆಗೆ ನಂದಿಗಿರಿಯ ಪ್ರದಕ್ಷಿಣೆಯನ್ನು ಹುಣ್ಣಿಮೆ ದಿವಸ ಪ್ರತಿ ಹುಣ್ಣಿಮೆಗೆ ನಾವು ಮಾಡಬೇಕು
ಇವತ್ತು ಫೆಬ್ರವರಿ 1 ಭಾನುವಾರ ಮಾಘ ಮಾಸದ ಹುಣ್ಣಿಮೆಯ ಅಂಗವಾಗಿ ಸಂಜೆ 4 ಗಂಟೆಗೆ ನಂದಿ ಗಿರಿಧಾಮದ ಸಮೀಪ ಶ್ರೀ ಭೋಗನಂದೀಶ್ವರ ದೇವಾಲಯದಿಂದ ನಂದಿಗಿರಿ ಪ್ರದಕ್ಷಿಣೆ ಆರಂಭವಾಗಲಿದೆ. ಈ ಕುರಿತು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಶುಕ್ರವಾರ ನಗರದ ಸಂಸದರ ಗೃಹ ಕಚೇರಿಯಲ್ಲಿ ವಿವಿಧ ಭಜನಾ ಮಂಡಳಿಗಳ ಪ್ರತಿನಿಧಿಗಳು ಹಾಗೂ ಸಾಂಸ್ಕೃತಿಕ ಸಂಘಗಳ ಮುಖಂಡರೊಂದಿಗೆ ಪೂರ್ವಭಾವಿ ಸಭೆ ನಡೆಸಿದರು. ನಂತರ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು 1936ರಲ್ಲಿ ಮಹಾತ್ಮ ಗಾಂಧೀಜಿಯವರು ನಂದಿಗಿರಿಧಾಮಕ್ಕೆ ನಡೆದುಕೊಂಡು ಹೋಗಿ 45 ದಿನಗಳ ಕಾಲ ವಿಶ್ರಾಂತಿ ಪಡೆದಿದ್ದರು. ಆ ಸಮಯದಲ್ಲಿ ಅವರು ನಂದಿ ಬೆಟ್ಟವನ್ನು ಆರೋಗ್ಯಧಾಮ ಎಂದು ಬಣ್ಣಿಸಿದ್ದರು. ನಂದಿ ಬೆಟ್ಟವನ್ನು ದಕ್ಷಿಣದ ಕಾಶಿ ಎಂದು ಕರೆಯಲಾಗುತ್ತದೆ. ಮಾಘ ಮಾಸದ ಹುಣ್ಣಿಮೆಯ ದಿನದಂದು ಸಂಜೆ 4 ಗಂಟೆಗೆ ನಂದಿ ಗಿರಿಧಾಮದ ಪ್ರದಕ್ಷಿಣೆ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ತಮಿಳುನಾಡಿನ ಅರುಣಾಚಲೇಶ್ವರದಲ್ಲಿ ಪ್ರದಕ್ಷಿಣೆ ಕಾರ್ಯಕ್ರಮ ನಡೆಯುತ್ತದೆ. ಅದೇ ರೀತಿಯಲ್ಲಿ ಇಲ್ಲಿಯೂ ಶ್ರೇಷ್ಠವಾದ ಪ್ರದಕ್ಷಿಣೆ ಕಾರ್ಯಕ್ರಮವನ್ನು ನಡೆಸಲಾಗ್ತಾ ಇದೆ. ಯಾವುದೇ ಜಾತಿ ಧರ್ಮದ ಭೇದವಿಲ್ಲದೆ ಎಲ್ಲರೂ ಇದರಲ್ಲಿ ಭಾಗವಹಿಸಬಹುದು. 87 ವರ್ಷಗಳ ಹಿಂದೆ ದೊಡ್ಡಬಳ್ಳಾಪುರದ ಭಕ್ತವೃಂದದಿಂದ ಪ್ರತಿ ಆಷಾಢ ಮಾಸದ ಕೊನೆಯ ಸೋಮವಾರ ಇಲ್ಲಿ ಗಿರಿ ಪ್ರದಕ್ಷಿಣೆ ನಡೆಯುತ್ತಿತ್ತು. ಹುಣ್ಣಿಮೆ ಅಂದರೆ ಚಂದ್ರನು ಪೂರ್ಣರೂಪದಲ್ಲೇ ಬೆಳಗುವ ದಿನವಾಗಿದೆ. ಸೂರ್ಯ ಚಂದ್ರರು ಕಣ್ಣಿಗೆ ಕಾಣುವ ದೇವರು ಎಂದು ಎಲ್ಲರೂ ನಂಬುತ್ತಾರೆ. ಹಿಂದೂಗಳು ಮಾತ್ರವಲ್ಲದೆ ಮುಸ್ಲಿಮರು ಕೂಡ ರಂಜಾನ್ ಸಮಯದಲ್ಲಿ ಚಂದ್ರನ ಗೋಚರತೆಯನ್ನು ಆಧರಿಸಿ ಹಬ್ಬವನ್ನು ಆಚರಿಸ್ತಾರೆ. ಆದ್ದರಿಂದ ಎಲ್ಲ ಧರ್ಮದವರು ಚಂದ್ರನನ್ನು ಶ್ರೇಷ್ಠವೆಂದು ಪರಿಗಣಿಸುತ್ತಾರೆ. ಮಾಘ ಮಾಸದ ಹುಣ್ಣಿಮೆಯ ದಿನ ಶ್ರೇಷ್ಠವಾಗಿದ್ದು ಇದೇ ದಿನದಂದು ಪ್ರದಕ್ಷಿಣೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಹಾಗಾಗಿ ಈ ಬಾರಿ ನಮ್ಮ ದಕ್ಷಿಣ ಕಾಶಿ ಅಂತಾನೆ ಖ್ಯಾತಿಯನ್ನು ಗಳಿಸಿರ್ತಕ್ಕಂಥ ನಂದಿ ಭೋಗನಂದೀಶ್ವರ ದೇವಸ್ಥಾನ, ನಂದಿಗಿರಿ, ನಂದಿ ಬೆಟ್ಟ ಏನು ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಗಳಿಸಿರ್ತಕ್ಕಂಥದ್ದು ಪ್ರವಾಸೋದ್ಯಮ ದೃಷ್ಟಿಯಿಂದನೂ ಹೌದು, ಅದೇ ರೀತಿ ಆಧ್ಯಾತ್ಮಿಕ ಕ್ಷೇತ್ರದ ಆ ಒಂದು ದೃಷ್ಟಿಯಿಂದನೂ ಹೌದು, ಮತ್ತು ದೈಹಿಕವಾಗಿ ಕೂಡ ಇವತ್ತು ನಮ್ಮನ್ನು ನಾವು ಒಳ್ಳೆ ರೀತಿಯಲ್ಲಿ ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಕೂಡ ಇಂತಹ ಪಥಸಂಚಲನ ಅಥವಾ ನಡಿಗೆ ಇವೆಲ್ಲ ಕೂಡ ಭಾಳಷ್ಟು ಒಳ್ಳೆಯದು. ಒಂದು ಆಧ್ಯಾತ್ಮಿಕ ಪ್ರಗತಿ, ಮನಃಶಾಂತಿ, ಆರೋಗ್ಯ ಸಿದ್ಧಿ ಮತ್ತು ಪ್ರವಾಸೋದ್ಯಮಕ್ಕೆ ವಿಶೇಷ ಒತ್ತು ಇಷ್ಟು ಕೂಡ ಆಗೋದರಿಂದ, ಮತ್ತು ಹುಣ್ಣಿಮೆ ನಿಮಗೆಲ್ಲ ಗೊತ್ತಿದೆ, ಸೂರ್ಯ ಚಂದ್ರರು ಇವರಿಲ್ಲ ಅಂದರೆ ಜಗತ್ತೇ ಇಲ್ಲ, ಬದುಕೇ ಇಲ್ಲ, ಜೀವ ಇಲ್ಲ. 74 ಕೋಟಿ ಜೀವರಾಶಿಗಳು ಈ ಭೂಮಿ ಮೇಲಿದ್ದರೆ ಅದಕ್ಕೆ ಕಾರಣ ಸೂರ್ಯ ಚಂದ್ರರು. ಇವರಿಬ್ಬರೂ ಕೂಡ, ಇವೆರಡರನ್ನು ಕೂಡ ನಾವು ಪ್ರಕೃತಿಯ ದೇವರುಗಳು ಅಂತ ನಾವು ನಂಬಿದ್ದೇವೆ. ಸನಾತನ ಆ ದಿನದಿಂದ, ಆ ಕಾಲದಿಂದಲೂ ಕೂಡ ನಾವೆಲ್ಲ ಕೂಡ ಪ್ರಕೃತಿ ದೇವರುಗಳನ್ನು ನಾವು ಪೂಜೆ ಮಾಡ್ತೇವೆ. ಮರಗಳಿಗೆ ಪೂಜೆ ಮಾಡ್ತೀವಿ, ಬೆಟ್ಟಗಳಿಗೆ ಪೂಜೆ ಮಾಡ್ತೀವಿ, ಸೂರ್ಯ ಚಂದ್ರರಿಗೆ ಪೂಜೆ ಮಾಡ್ತೀವಿ, ಅಗ್ನಿಗೆ ಪೂಜೆ ಮಾಡ್ತೇವೆ ಅಲ್ವಾ. ಹಾಗಾಗಿ ನೀರಿಗೆ ಪೂಜೆ ಮಾಡ್ತೀವಿ, ನದಿಗಳಿಗೆ. ಇದೆಲ್ಲ ಕೂಡ ನಮ್ಮ ಸನಾತನ ಧರ್ಮದಲ್ಲಿ ನಾವು ನಂಬಿರ್ತಕ್ಕಂಥ ತತ್ವ ಸಿದ್ಧಾಂತವು. ಹಾಗಾಗಿ ಈ ಹಿನ್ನೆಲೆಯಲ್ಲಿ ನಂದಿ ಬೆಟ್ಟದ ಸುತ್ತಲೂ ಕೂಡ ಸುಮಾರು 14ರಿಂದ 16 ಕಿಲೋಮೀಟ್ರು ಅಂತೇಳಿ ಒಂದು ಅಂದಾಜನ್ನು ಮಾಡಿದ್ದಾರೆ. ಇನ್ಮೇಲೆ ಪ್ರತಿ ಹುಣ್ಣಿಮೆಗೆ ನಂದಿಗಿರಿಯ ಪ್ರದಕ್ಷಿಣೆಯನ್ನು ಹುಣ್ಣಿಮೆ ದಿವಸ ಪ್ರತಿ ಹುಣ್ಣಿಮೆಗೆ ನಾವು ಮಾಡಬೇಕು. ಇವತ್ತು ತಮಿಳುನಾಡಿನ ಅರುಣಾಚಲೇಶ್ವರ ಭಾಳ ಸುಪ್ರಸಿದ್ಧವಾಗಿರ್ತಕ್ಕಂಥ ಶಿವನ ಕ್ಷೇತ್ರ. ಎಲ್ಲ ಮುಕ್ಕೋಟಿ ದೇವರುಗಳು ಇದೆ ಅಂತೇಳಿ ನಮ್ಮ ಹಿಂದೂ ಧರ್ಮದಲ್ಲಿ. ಅದರಲ್ಲಿ ಕೂಡ ಶಿವನನ್ನು ಒಲಿಸ್ಕೊಳ್ಳೋದು ಭಾಳ ಸುಲಭ ಅನ್ನುವಂಥ ನಂಬಿಕೆ ಕೂಡ ಇದೆ ನಮ್ಮಲ್ಲಿ. ಅಂದರೆ ಶಿವನು ಭಾಳ ಕರುಣಾಮಯಿ ಅಂತ. ಅವರನ್ನು ಭಕ್ತಿಯಿಂದ ಭಾಳ ಬೇಗ ಸಿದ್ಧಿಯನ್ನು ಪಡಿಬೋದು, ಅವರ ಅನುಗ್ರಹಕ್ಕೆ ಪಾತ್ರರಾಗ್ಬೋದು. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.
ಶ್ರೀ ಸತ್ಯ ಶನೇಶ್ವರ ಸ್ವಾಮಿಯ 36ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ 18ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ತಿರುಕಲ್ಯಾಣೋತ್ಸವ ಅಂಗವಾಗಿ ಶ್ರೀ ಪ್ರತ್ಯಾಂಗಿರ ಹೋಮ ಶ್ರದ್ಧಾಭಕ್ತಿಯಿಂದ ನೆರವೇರಿತು. ಶ್ರೀ ಅಷ್ಟಶಕ್ತಿ ಜ್ಯೇಷ್ಠಾದೇವಿ ಸಮೇತ ಶ್ರೀ ಸತ್ಯ ಶನೀಶ್ವರ ಸ್ವಾಮಿ ಮತ್ತು ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಾಲಯದ ಸಮಿತಿಯಿಂದ ಶ್ರೀ ಸತ್ಯ ಶನೇಶ್ವರ ಸ್ವಾಮಿಯ 36ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ 18ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ತಿರುಕಲ್ಯಾಣೋತ್ಸವ ಸಮಾರಂಭ ಬಹಳ ಅದ್ಧೂರಿಯಾಗಿ ನೆರವೇರುತ್ತಿದೆ. 3 ದಿನಗಳ ಕಾರ್ಯಕ್ರಮದಲ್ಲಿ 2ನೇ ದಿನವಾದ ಶುಕ್ರವಾರದಂದು ದೇಗುಲದಲ್ಲಿ ಮುಂಜಾನೆಯಿಂದಲೇ ವಿವಿಧ ಧಾರ್ಮಿಕ ಕೈಂಕರ್ಯಗಳು ನೆರವೇರಿದವು. ಇನ್ನು ವಿಶೇಷವಾಗಿ ಸತತ 5 ವರ್ಷಗಳಿಂದಲೂ ಸಹ ಲೋಕ ಕಲ್ಯಾಣಾರ್ಥವಾಗಿ ಆದಿಶಕ್ತಿ ಜಗನ್ಮಾತೆ ಶ್ರೀ ಪ್ರತ್ಯಾಂಗಿರ ದೇವಿಯ ಹೋಮವನ್ನು ಮಾಡಿಕೊಂಡು ಬರಲಾಗುತ್ತಿದೆ. ಈ ಬಾರಿಯೂ ಸಹ ಬಹಳ ಅದ್ಧೂರಿಯಾಗಿ ಹೋಮ ಹವನಗಳನ್ನು ಮಾಡಿದ್ದು ಭಕ್ತಾದಿಗಳು ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾದರು. ಸಮಾಜ ಸೇವಕ ಸಂದೀಪ್ ರೆಡ್ಡಿ ಸಹ ಭಾಗಿಯಾದದ್ದು ವಿಶೇಷವಾಗಿತ್ತು. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಮಂಚೇನಹಳ್ಳಿಯ ಶ್ರೀ ಕ್ಷೇತ್ರ ಶ್ರೀ ಸತ್ಯ ಶನೇಶ್ವರ ಸ್ವಾಮಿ ಜ್ಯೇಷ್ಠಾದೇವಿ ಹಾಗೂ ಲಕ್ಷ್ಮೀನಾರಸಿಂಹ ಸ್ವಾಮಿ ಹಾಗೂ ಮುನೇಶ್ವರ ಸ್ವಾಮಿಯವರ ಸನ್ನಿಧಾನದಲ್ಲಿ ಇವತ್ತಿನ ದಿವಸ ಅಂದರೆ ನಿನ್ನೆ ಇವತ್ತು ನಾಳೆ 3 ದಿನಗಳ ಕಾಲ ಬ್ರಹ್ಮರಥೋತ್ಸವ ಕೈಂಕರ್ಯಗಳೆಲ್ಲವೂ ಕೂಡ ನಡೀತಾ ಇದೆ. ನಿನ್ನೆ ದಿನ ಸಾಯಂಕಾಲ ಬಂದು ಗಂಗೆ ಪೂಜೆಯಿಂದ ಪ್ರಾರಂಭವಾಗಿ ಗೋಪೂಜೆ, ನಂತರ ಅಂಕುರಾರ್ಪಣ, ನಂತರ ಅಂಕುರ ಹೋಮ, ವಾಸ್ತು ಹೋಮ ಇತ್ಯಾದಿಗಳೆಲ್ಲವೂ ಕೂಡ ನಡೆದಿದ್ದು ಇವತ್ತಿನ ದಿವಸ ಬೆಳಗಿನ ಜಾವ ಬೆಳಗ್ಗೆ 3 ಗಂಟೆಗೆ ಗಣೇಶ್ವರ ಸ್ವಾಮಿಯವರ ಸ್ವಾಮಿಗೂ ಮತ್ತು ಲಕ್ಷ್ಮೀ ನರಸಿಂಹ ಸ್ವಾಮಿಗೂ ಜ್ಯೇಷ್ಠಾದೇವಿ ಅಮ್ಮನವರಿಗೆ 3 ದಿನಕ್ಕೂ ಕೂಡ ಪಂಚಾಮೃತ ಅಭಿಷೇಕ, ನಂತರ ವಿವಾಹ ವಾಚನ, ಗಣಪತಿಯ ಪೂಜೆ, ನಂತರ ವಿಶೇಷವಾಗಿ ಕಲಶಾರಾಧನೆ, ಇವತ್ತಿನ ದಿವಸ ಗಣಹೋಮ, ನವಗ್ರಹ ಹೋಮ, ವಿಶೇಷವಾಗಿ ಅಷ್ಟಮಹಾಲಕ್ಷ್ಮಿಯರ ಹೋಮ, ನಂತರ ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಮಂಚೇನಹಳ್ಳಿಯ ಭಾಗದಲ್ಲಿ ಸುಮಾರು 5 ವರ್ಷಗಳಿಂದ ಕೂಡ ಸತತವಾಗಿ ಪ್ರತ್ಯಂಗಿರಾ ದೇವಿ ಹೋಮವನ್ನು ಮಾಡ್ತಾ ಬರ್ತಾ ಇದ್ದೇವೆ. ಪ್ರತಿ ವರ್ಷವೂ ಕೂಡ 48 kgಯಿಂದ ಪ್ರಾರಂಭ ಆಗಿರ್ತಕ್ಕಂತಹ ಪ್ರತ್ಯಂಗಿರಿ ದೇವಿ ಹೋಮ ಇವತ್ತಿನ ದಿವಸ 108 kg ಹವನ ದೇವಿಗೆ ಸಮರ್ಪಣೆಯನ್ನು ಮಾಡಲಾಗಿರುತ್ತದೆ. ಈ ದಿನ ಮಂಚೇನಹಳ್ಳಿ ಏನು ಪಟ್ಟಣ ಏನಿದೆ, ಈ ಪಟ್ಟಣದಲ್ಲಿ ಇವತ್ತು ಏನು ಶನಿ ಮಹಾತ್ಮ ಸ್ವಾಮೀಜಿಯ ಬ್ರಹ್ಮರಥೋತ್ಸವ ನಡೀತಾ ಇದೆ. ತುಂಬಾ ಅದ್ಧೂರಿಯಾಗಿ ನಡೀತಾ ಇದೆ. ಈಗ ಯಾಗದಲ್ಲಿ ಸಹ ಪಾಲ್ಗೊಂಡಿದ್ದೆ. ತುಂಬಾ ಸಂಪ್ರದಾಯಬದ್ಧವಾಗಿ, ತುಂಬಾ ಭಕ್ತಿಪೂರ್ವಕವಾಗಿ ಎಲ್ಲ ಜನ ನಡ್ಕೊಂತಿದ್ದಾರೆ. ಎಲ್ಲ ಅರ್ಚಕ ಮಹಾಶಯರು ಸಹ ತುಂಬಾ ಸಂಪ್ರದಾಯಬದ್ಧವಾಗಿ ಪೂಜೆಗಳನ್ನ ಮಾಡ್ತಿದ್ದಾರೆ. ಇನ್ನು ದೇಗುಲವನ್ನು ಬ್ರಹ್ಮರಥೋತ್ಸವದ ಪ್ರಯುಕ್ತ ಆಕರ್ಷಣೀಯವಾಗಿ ಸಿಂಗರಿಸಲಾಗಿತ್ತು. ಶ್ರೀ ಅಷ್ಟಶಕ್ತಿ ಜ್ಯೇಷ್ಠಾದೇವಿ ಸಮೇತ ಶ್ರೀ ಸತ್ಯಶನೇಶ್ವರ ಸ್ವಾಮಿ ಮತ್ತು ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಅಲಂಕಾರ ಭಕ್ತರ ಮನಸೂರೆಗೊಂಡಿತ್ತು. ಸ್ವಾಮಿಯ ಬಳಿ ಭಕ್ತರು ಶ್ರದ್ಧಾಭಕ್ತಿಯಿಂದ ಕಷ್ಟ ಕಾರ್ಪಣ್ಯಗಳನ್ನು ಬೇಡಿಕೊಂಡರೆ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾನೆ ಎಂಬುದು ಭಕ್ತರ ನಂಬಿಕೆಯಾಗಿದೆ. ನಾನು ಈ ಕ್ಷೇತ್ರಕ್ಕೆ 30 ವರ್ಷದಿಂದ ಬರ್ತಾ ಇದ್ದೀನಿ. ನಾನು 15 ವರ್ಷ ಇದ್ದಾಗ ನಮ್ಮ ಸೋದರತೆಗೆ ಈ ಮಂಚೇನಹಳ್ಳಿ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ರು ಬಂದು ಹೋಗಿ ಅಂತ ನಮ್ಮ ತಂದೆಗೆ. ನಮ್ಮ ತಂದೆ ನಮ್ಮದು ತುಂಬ ಕಷ್ಟ ಇತ್ತು. ಅವ್ರು ಇಲ್ಲಿ ಬಂದು ಹೋದಾಗಿಂದ ನಮಗೆ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇದೆ. ಈಗ ನಮ್ಮ ತಂದೆಯವರಿಲ್ಲ, ಆದರೆ ನಮ್ಮ ತಂದೆಯವರು ಇಲ್ಲಿ ಉತ್ಸವ ಮೂರ್ತಿ ಕೊಟ್ಟಿದ್ದರು. ಸೊ ಪ್ರತಿ ವರ್ಷ ಯಾವಾಗ ಬಂದಿಲ್ಲ ಅಂದರೂ ಕಲ್ಯಾಣೋತ್ಸವಕ್ಕಾದರೂ 3 ದಿವಸ ಬರ್ತಿದ್ರು. ಈಗ ಅವರಿಲ್ಲ. ನಾನು ನಮ್ಮ ಯಜಮಾನರು ನಮ್ಮ ಮಕ್ಕಳು ಇಲ್ಲಿ ಬಂದು ಹೋಗ್ತೀವಿ. ನಮ್ಗೆ ಏನು ಕೇಳ್ಕೊಂಡ್ರು ಇವತ್ತು ತನಕ
ನಾನು ಒಂದು ಕೇಳಿದ್ರೆ ದೇವರು ಎರಡು ಕೊಡ್ತಾನೆ, ಎಲ್ಲ ಕಷ್ಟ ಪರಿಹರಿಸ್ತಾನೆ. ಶಶಿಕೃಷ್ಣ ಅಂತ, ನಾವು ದೊಡ್ಡಬಳ್ಳಾಪುರದಿಂದ ಬಂದಿದ್ದೀವಿ. ಇಲ್ಲಿ ಪ್ರತಿ ವರ್ಷ ಮಾಘ ಮಾಸ ಶುದ್ಧ ಪೌರ್ಣಮಿ ಒಳಗಡೆ 3 ದಿವಸ ಕಾರ್ಯಕ್ರಮ ನಡೆಯುತ್ತೆ. ಮೊದಲನೇ ದಿನ ಗಂಗೆ ತರುವುದು, 2ನೇ ದಿನ ಪ್ರತ್ಯಂಗಿರಾ ದೇವಿ ಹೋಮ, ಎಲ್ಲ ದೇವರದ್ದು ಹೋಮ ನಡೆಯುತ್ತೆ. 3ನೇ ದಿವಸ ನಾಳೆ ಶನಿವಾರ ರಥೋತ್ಸವ ನಡೆಯುತ್ತೆ. ಈ ಥರ ಪ್ರತಿ ವರ್ಷವೂ ನಡೀತಾ ಇದೆ. ಮತ್ತು ಶನಿವಾರ ವಾಗ್ದಾನ ಇರುತ್ತೆ. 1:30ಯಿಂದ 2:30 ಒಳಗಡೆ ಸ್ವಾಮಿಗಳು ವಾಗ್ದಾನ ಕೂತ್ಕೊತಾರೆ. ಅನ್ನದಾನ ಇರುತ್ತೆ ಪ್ರತಿ ಶನಿವಾರನೂ. ಮತ್ತು ವಾಗ್ದಾನ ಕೂತ್ಕೊಂಡು ₹1 ಯಾರ ಹತ್ರನೂ ಇಸ್ಕೊಳ್ಳೋದಿಲ್ಲ. ಯಾರೇ ಬಂದರೂ ಎಲ್ಲರಿಗೂ ಉತ್ತರ ಆಗುತ್ತೆ. ಬಂದಿರೋರಿಗೆಲ್ಲ ಕಷ್ಟ ಪರಿಹಾರ ಆಗುತ್ತೆ ಇಲ್ಲಿ. ಇನ್ನು ದೇವಸ್ಥಾನದ ಆಡಳಿತ ಮಂಡಳಿ ವತಿಯಿಂದ ಬಂದಿರುವ ಭಕ್ತರಿಗೆ ತೀರ್ಥ ಪ್ರಸಾದವನ್ನು ವಿನಿಯೋಗ ಮಾಡಲಾಯಿತು. ಇನ್ನು ಶನಿವಾರ ಬ್ರಹ್ಮರಥೋತ್ಸವ ಇರುವುದರಿಂದ ಸುತ್ತಮುತ್ತಲ ಗ್ರಾಮಗಳಿಂದಲೂ ಸಹ ಸಹಸ್ರಾರು ಮಂದಿ ಭಕ್ತರು ಭಾಗಿಯಾಗುವ ನಿರೀಕ್ಷೆ ಇದೆ. ನಾಸಿರ್ ಜೊತೆ ಲಕ್ಷ್ಮೀನಾರಾಯಣ್, MMTV ನ್ಯೂಸ್, ಮಂಚೇನಹಳ್ಳಿ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ, ಡೀಟೈಲಿಂಗ್ ವಾಲ್ಸ್ ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, BB ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, seat cover, floor mat and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741734492, 9986734492. Another number 08156272799. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, LKG, UKG 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. ಎಲ್ರಿಗೂ ನಮಸ್ಕಾರ. ಯಲವಳ್ಳಿ ಎನ್ ರಮೇಶ್ ಆದ ನಾನು. ಇವತ್ತೇನು 1ನೇ ತಾರೀಕು 2ನೇ ತಿಂಗಳು ಭಾನುವಾರ ಬೆಳಗ್ಗೆ 9ರಿಂದ ಸಂಜೆ 4 ಗಂಟೆವರೆಗೂ ನಡೀತಾ ಇರೋಂಥ ಚೀಮೂಲ್ ಚಿಕ್ಕಬಳ್ಳಾಪುರ ಕ್ಷೇತ್ರದ ಅಭ್ಯರ್ಥಿಯಾಗಿ ನಾನು ಸ್ಪರ್ಧಿಸಿದ್ದೇನೆ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ನಾನು ಸ್ಪರ್ಧೆ ಮಾಡಬೇಕು ಅಂತೇಳಿ ಭಾಳಷ್ಟು ಜನ ಒತ್ತಾಯ ಮಾಡಿದ್ದಾರೆ. ಅಷ್ಟು ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷಗಳು, ಡೆಲಿಗೇಟ್ಸು ಎಲ್ಲ ಕೂಡ ಒತ್ತಾಯದ ಮೇರೆಗೆ ನಾನು ಸ್ಪರ್ಧೆ ಮಾಡಿದ್ದೇನೆ. ಎಲ್ಲ ಮುಖಂಡರುಗಳ ಎಲ್ಲ ಪಕ್ಷಾತೀತವಾಗಿ ಎಲ್ಲರ ಬೆಂಬಲ ನನಗಿದೆ ಅಂತ ನಾನು ಭಾವಿಸ್ತೇನೆ. ಮನವಿ ಮಾಡೋದೇ ಅಂದರೆ, ನಾನು ಹುಟ್ಟು ಹೋರಾಟಗಾರ. ನನ್ನ ನಾಯಕರಾಗಿದ್ದಂಥ ದಿವಂಗತ KB ಪಿಳ್ಳಪ್ಪನವರು, ಬೈರೇಗೌಡರು, ಇವರು ನಮಗೆ ಈ ಹೋರಾಟಗಳ ಬಗ್ಗೆ, ರೈತರ ಸೇವೆ ಬಗ್ಗೆ ನಮಗೆ ರಾಜಕೀಯದ ಗುರುಗಳು, ಮಾರ್ಗದರ್ಶಕರು. ರಾಜ್ಯದಲ್ಲೇ ಚೀಮೂಲ್ ಒಂದು ಅತ್ಯುತ್ತಮ ಒಂದು ಉತ್ಪಾದಕರ ಸಹಕಾರ ಸಂಘ ಆಗಿ ಮಾಡಬೇಕು ಅಂತ ಪಣ ತೊಟ್ಟು ಇವತ್ತು ನಾನು ಈ ಸ್ಪರ್ಧೆಗೆ ಇಳಿದಿದ್ದೇನೆ. ಈ ಹಾಲು ಉತ್ಪಾದಕರ ಸಮಸ್ಯೆಗಳು ಭಾಳಷ್ಟಿದೆ. ಹಾಲು ನೀರು ಎರಡೂ ಕೂಡ ಒಂದೇ ಬೆಲೆ ಆಗುವಂಥ ಲಕ್ಷಣಗಳು ಕಾಣ್ತಾ ಇದೆ. ನಾನು ಈ ಸ್ಪರ್ಧೆ 1ನೇ ಕ್ರಮ ಸಂಖ್ಯೆ ಯಲವಳ್ಳಿ ಎನ್ ರಮೇಶ್ ಆಟೋ ರಿಕ್ಷಾ ಗುರುತಿಗೆ ತಾವೆಲ್ಲರೂ ಕೂಡ ಮತ ನೀಡಿ ತಮ್ಮ ಸೇವೆಗೆ ಪ್ರಾಮಾಣಿಕ ಆತ್ಮಸಾಕ್ಷಿ ಪ್ರಾಮಾಣಿಕವಾಗಿ ತಮ್ಮ ಸೇವೆಗೆ ಅವಕಾಶ ಮಾಡಿಕೊಡ್ಬೇಕು. ಸತ್ಯಕ್ಕೆ ಜಯ ಇದ್ದೇ ಇದೆ. ಸತ್ಯವಂತಿಗೆ, ನ್ಯಾಯವಾದಿಗಳಿಗೆ ಜಯ ದೊರಕ್ತಾರೆ. ಹಾಗಾಗಿ ತಾವೆಲ್ಲರೂ ಕೂಡ ಸಹಾಯ ಮಾಡಿ ಸಹಕಾರ ನೀಡಬೇಕು ಅಂತ ಮತ್ತೊಮ್ಮೆ ಕಳಕಳಿಯಾಗಿ ಮನವಿ. ಸಾಯಿರಾಮ್ PU ಕಾಲೇಜ್ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, PCMB, PCMC, ಕಾಮರ್ಸ್, EBACS,
ಇನ್ನು ಸಿಇಟಿ, ಜೆಇಇ, ಐಐಟಿ, ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ ಪಿಯು ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. ಅನದರ್ ನಂಬರ್ 9844336611. ಚಿಕ್ಕಬಳ್ಳಾಪುರದ ಚಿಕನ್ ಪ್ರಿಯರಿಗೆ ಸಂತಸದ ಸುದ್ದಿ. ಶುಚಿ ರುಚಿಗೆ ಹೆಸರಾದ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಸ್ಥಳ ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಕಬಾಬ್, ಲಾಲಿಪಾಪ್, ಲೆಗ್ ಪೀಸ್, ತಂದೂರಿ ಚಿಕನ್, ಚಿಕನ್ ಫ್ರೈಡ್ ರೈಸ್ ಸೇರಿದಂತೆ ನೋಡಿದ್ರನೆ ಬಾಯಲ್ಲಿ ನೀರೂರಿಸುವಂತಹ ಹಲವಾರು ವೆರೈಟಿ ಚಿಕನ್ ಖಾದ್ಯಗಳು ದೊರೆಯುತ್ತದೆ. ಕುಟುಂಬ ಸಮೇತ ಭೇಟಿ ನೀಡಲು ಹೇಳಿ ಮಾಡಿಸಿದ ತಾಣ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಅಷ್ಟೇ ಅಲ್ಲ, ನಮ್ಮಲ್ಲಿ ಕರ್ನಾಟಕದ ಯಾವುದೇ ಮೂಲೆಗೂ ಸಹ ಕ್ಯಾಟರಿಂಗ್ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900695789, 9141868736, 9964695789. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ನಿಮ್ಮ ಮನೆಗಳ ಕೋಣೆಗಳು ಹಾಗೂ ಶೌಚಾಲಯಗಳಿಗೆ ಸುಭದ್ರ, ಸುರಕ್ಷತೆಯ ಹಾಗೂ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಹೈ ಕ್ವಾಲಿಟಿ ಬಾಗಿಲುಗಳನ್ನು ಒದಗಿಸಲು ಬಂದಿದೆ ಶ್ರೀ ಶಾರದಾ ಡೋರ್ಸ್, ಹೋಲ್ಸೇಲ್ ಡೀಲರ್, WPC ಡೋರ್ಸ್ ಮತ್ತು PVC ಡೋರ್ಸ್. ಸ್ಥಳ ವಾರ್ಡ್ ನಂಬರ್ 29, ದೇವಪ್ಪ ಲೇಔಟ್, ಸೆಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ. ನಮ್ಮಲ್ಲಿ WPC ಬಾಗಿಲುಗಳು, WPC ಡಿಜಿಟಲ್ ಬಾಗಿಲುಗಳು, WPC ಟೆಕ್ಸ್ಚರ್ ಬಾಗಿಲುಗಳು, PVC ಬಾಗಿಲುಗಳು, PVC ಡಿಜಿಟಲ್ ಬಾಗಿಲುಗಳು, ಹೆವಿ PVC ಬಾಗಿಲುಗಳು ದೊರೆಯುತ್ತವೆ. ಗ್ರಾಹಕರ ನಂಬಿಕೆಯೇ ನಮಗೆ ಶ್ರೀರಕ್ಷೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಶ್ರೀ ಶಾರದಾ ಡೋರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901653939. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, acne scar reduction, pigmentation, carbon peel, GFC and PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಅದೊಂದು ಗ್ರಾಮದ ಸರ್ವೆ ನಂಬರ್ನಲ್ಲಿ ಸರ್ಕಾರಿ ಗೋಮಾಳ ಜಮೀನಿದ್ದು, ಅದೇ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯ, ಬಿಜೆಪಿ ಮುಖಂಡ ಸರ್ಕಾರಿ ಗೋಮಾಳ ಜಾಗವನ್ನು ಭೂ ಕಬಳಿಕೆ ಮಾಡಿಕೊಂಡಿರುವ ಆರೋಪ ಕೇಳಿಬಂದಿದೆ.
ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ನುಗತಹಳ್ಳಿ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯ ಬಿಜೆಪಿ ಮುಖಂಡ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿರುವ ವಿ ಮಂಜುನಾಥ್ ಎಂಬುವರ ವಿರುದ್ಧ ಸರ್ಕಾರಿ ಭೂ ಕಬಳಿಕೆ ಆರೋಪ ಕೇಳಿಬಂದಿದೆ. ನುಗಿದಹಳ್ಳಿ ಗ್ರಾಮದ ಸರ್ವೆ ನಂಬರ್ 132ರಲ್ಲಿ ಮಂಜುನಾಥ್ ಅವರ ಕುಟುಂಬಕ್ಕೆ ಸೇರಿದ 2 ಎಕರೆ ಜಮೀನಿದೆ. ಇನ್ನು ಈ 2 ಎಕರೆ ಜಮೀನಲ್ಲಿ ವಿ ಮಂಜುನಾಥ್ ಅವರ ಹೆಸರಿಗೆ 30 ಗುಂಟೆ, ಅವರ ಅಣ್ಣ ಸುಬ್ಬರಾಜು ಅವರ ಹೆಸರಿಗೆ 30 ಗುಂಟೆ, ಸಂಬಂಧಿಕರಾದ ಆಶಾರಾಣಿ ಹೆಸರಿನಲ್ಲಿ 20 ಗುಂಟೆ ಜಮೀನಿದೆ. 132 ಸರ್ವೆ ನಂಬರ್ ಪಕ್ಕ 51 ಸರ್ವೆ ನಂಬರ್ ಸರ್ಕಾರಿ ಜಾಗ ಇದೆ. ಬಿಜೆಪಿ ಮುಖಂಡ ತನ್ನ ಪ್ರಭಾವ ಬಳಸಿ 5-6 ಎಕರೆ ಸರ್ಕಾರಿ ಗೋಮಾಳ ಜಾಗವನ್ನ ಕಬಳಿಸಿಕೊಂಡಿರೋ ಅಂತ ಆರೋಪ ಕೇಳಿಬಂದಿದೆ. ಅದೇ 50 ಬಂದು ಮೇಲೆ ಇದು ಸರ್ಕಾರಿ ಜಾಗ ಇತ್ತು, ಹಳ್ಳು ಗುಂಡಿ ಎಲ್ಲನೂ ಅದೆಲ್ಲ ಮುಚ್ಚಿ ಅಗ್ದಾರ್ ಮಾಡ್ಕೊಂತವನೆ. ಕೇಳೋಕ್ಕೋದ್ರೆ ನಮ್ಗೆ ಆಗೈತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರಾಗಿ ಅವರು ಬಿ ಜೆ ಪಿ ಲೀಡರ್ ಅವರೇ. ಇವಾಗ ನಾವೇನಾದ್ರು ಕೇಳೋಕ್ಕೋದ್ರೆ ನಮ್ಗೆ ಆಗೈತೆ, ಇದೆಲ್ಲ ನಮ್ಮದೇ ಅಂತಂದು ಹೇಳ್ತಾರೆ. ಅವ್ರದ್ದೊಂದು 1.5-2 ಎಕರೆ ಇರ್ಬೋದು ಸರ್ ಅಷ್ಟೇ. ಇವಾಗ ಎಷ್ಟು ಒತ್ತುವರಿ ಮಾಡಿದ್ದಾರೆ? 5-6 ಎಕರೆ ಬರ್ತದೆ ಸರ್. ಫುಲ್ ಯಾವ ರೀತಿ ಮೊದಲು ಹೆಂಗಿತ್ತು ಜಾಗ ಇದು? ಅದೆಲ್ಲ ಒಂಗಿಲ್ಲು ದಿನಗಳು ಇದ್ದಿದ್ದು ಸರ್. ಇವಾಗ ಏನು ಮಾಡವ್ರೆ? ಎಲ್ಲ ಅಚ್ಚುಕಟ್ಟು ಮಾಡ್ಯಾವ್ರೆ ಸರ್. ಇವಾಗ ಬಂದರೆ ಕಿಲಿಯಿಂದ ನಮ್ಮ ಹೊಲದ ಮ್ಯಾಗ ನಮ್ಮ ತೋಟದ ಮ್ಯಾಗ ಬರ್ತಾವೆ ಸರ್ ನೀರು, ಹಂಗೆ ಮಾಡ್ಯಾವ್ರೆ ಸರ್. ನಮ್ಗೆ ತೊಂದರೆ ಆಗ್ತದೆ ಸರ್, ಕಿತ್ಕೊಂಡ್ರೆ ಅನುಕೂಲ. ಬರ್ಬೇಕು, ಯಾರ್ಕನ್ನ ಕೊಟ್ಬಿಡಿ ಸರ್. ಇನ್ನು ನುಗ್ತಹಳ್ಳಿ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯ ಬಿಜೆಪಿ ಮುಖಂಡ ವಿ ಮಂಜುನಾಥ್ ತನ್ನ ಪ್ರಭಾವ ಬಳಸಿ 5-6 ಎಕರೆ ಸರ್ಕಾರಿ ಜಮೀನನ್ನು ಕಬಳಿಸಿದ್ದಾರಂತೆ. ಬೃಹತ್ ಕಾಲುವೆ ಗುಂಡಿಗಳಿದ್ದ ಜಾಗವನ್ನ ಜೆಸಿಬಿ ಮೂಲಕ ಮುಚ್ಚಿ ಒತ್ತುವರಿ ಮಾಡಿಕೊಂಡು ಕಲ್ಲು ಕೂಚಾಗಳಿಂದ ಕಾಂಪೌಂಡ್ ಹಾಕಲು ತಯಾರಿ ಮಾಡಿಕೊಂಡಿದ್ರಂತೆ. ಇವರ ವಿರುದ್ಧ ಸ್ಥಳೀಯ ಗ್ರಾಮಸ್ಥರು ತಹಸೀಲ್ದಾರ್ಗೆ ದೂರು ನೀಡಿ ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೆಸರು ರಾಜರತ್ನಂ ಅಂತ, ನಾವು ಇದೇ ಊರಿನವರು. ನಮಗೆ ಈ ಜಮೀನು ಪಕ್ಕ ಜಮೀನಿದೆ, ಈ ಕಡೆ ಜಮೀನಿದೆ. ಮೇಲ್ಗಡೆಯಿಂದ ಫಾರೆಸ್ಟಿಂದ ಬೇಕಾದಷ್ಟು ನೀರು ಬರ್ತದೆ. ಆ ನೀರೆಲ್ಲ ನೋಡಿ ಇಲ್ಲಿ ದೊಡ್ಡ ಹಳ್ಳ ಇತ್ತು ನೋಡಿ, ಈಗಲೂ ಇದೆ, ಮುಚ್ಚಿದ್ದಾನೆ. ಈ ಹಳ್ಳ ಅದರ ಮೂಲಕ ಹೋಗ್ತಾಯಿದ್ದು ನೀರು. ಇವ್ರ ಜಮೀನು ಮಧ್ಯದಲ್ಲಿ ದೊಡ್ಡ ಹಳ್ಳ ಇದೆ. ಕೆಳಗಡೆ ಚೆಕ್ ಡ್ಯಾಮ್ ಒಂದು ಅದು 10 ಲಕ್ಷ ಕೊಟ್ಟು ದೊಡ್ಡ ಚೆಕ್ ಡ್ಯಾಮ್ ಕಟ್ಟಿದ್ದಾರೆ, ಅದಕ್ಕೆ ಹೋಗ್ತಿದ್ವು. ಈಗ ಈತನೇನು ಮಾಡಿದ್ರು, ಮೊದಲು ಇವರಿಗೆ ಒಂದು 2 ಎಕರೆ ಇತ್ತು, ಬರೀ ನೀಲಗಿರಿ ಇತ್ತು. ಮೇಲೆ ಎಲ್ಲ ಹಳ್ಳ ಬಳ್ಳ ಕೊಳ್ಳ ಇತ್ತು. ಇದುವರೆಗೂ ಯಾವತ್ತೂ ಉಳುಮೆ ಮಾಡಿಲ್ಲ ಆ ಜಮೀನ ಸರ್ಕಾರಿ ಜಾಗ ಹಂಗೆ ಇತ್ತು. ಜನ ಏನೋ ಪಬ್ಲಿಕ್ ಪರ್ಪಸ್ಗೇನು ಆಗ್ತದೆ ಅಂತ ಯಾರೂ ಉಳಕ್ಕೆ ಹೋಗಿರಲಿಲ್ಲ. ಇವನು ಇತ್ತೀಚೆಗೆ ಏನು ಮಾಡಿದ್ರು, ಮಂಜುನಾಥ್ ಸುಬ್ಬರಾಜು ಅವ್ರದ್ದು ಆ ಮುಡ್ಕಲ್ಲಿ 2 ಎಕರೆ ಇದೆ. ಅದ್ರ ಜೊತೆಗೆ ಇದನ್ನೆಲ್ಲ ಕ್ಲೀನಾಗಿ ಮನೆ ಇಟಾಚಿ JCB ತಗೊಂಡ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಹಳ್ಳಗಳೆಲ್ಲ ಮುಚ್ಚಿ ದೊಡ್ಡ ಹಳ್ಳ ಮುಚ್ಚಿದ್ದಾನೆ ಫಾರೆಸ್ಟಿಂದ ಬರ್ತಕ್ಕಂಥ ನೀರಿಗೆ. ಅವನು BJP ಇದು ಯಾವುದು ಮಂಚೂಣಿಯಲ್ಲಿದ್ದಾನೆ, ಯಾವುದ್ರಲ್ಲಿ ರಿಯಲ್ ಎಸ್ಟೇಟಲ್ಲಿ, ಈ ತಾಲೂಕು ನಂಬರ್ 1 ಅಂತ. ಅವನು ಇದನ್ನು ಮಾಡ್ತಾನೆ, ಮಾಡಿ ಯಾರಿಗೋ ಮಾರಾಕ್ತಾನೆ. ನೋಡಿ ಕಲ್ಲುಗಳು ಬೇರೆ ಹೊಡೆದಿದ್ದಾನೆ, ಯಾವುದು ವಿತೌಟ್ ಅಳತೆ ಇಲ್ಲ. ಅವ್ನ ಜಮೀನು ಎಲ್ಲಿ ಅಂತ ಗುರ್ತು ಮಾಡಿಲ್ಲ. ಅವ್ನ ಜಮೀನು ಗುರ್ತು ಮಾಡ್ಕೊಳ್ಳಿ, ಬಿಕ್ಕಿದ್ದು ಬಿಟ್ಬಿಡಲಿ. ಸರ್ಕಾರಕ್ಕೆ ಯಾವುದು ಪಬ್ಲಿಕ್ ಪರ್ಪಸ್ ಅವ್ನ ಜಮೀನು ಯಾರೂ ಕೇಳೋದಿಲ್ಲ. ಅವನಿಗೆ ಇರಲಿ. ಪ್ರಭಾವ ಬಳಸಿ ಈ ಥರ ಎಲ್ಲ ಇದು ಮಾಡಿ ಒತ್ತುವರಿ ಮಾಡಿದ್ದಾನೆ. ನಮ್ಗೆ ಹಳ್ಳಗಳೆಲ್ಲ ಮುಚ್ಚಿದ್ದಾನೆ. ಕೊಡಿ ನಮ್ಮದೇನಿಲ್ಲ, ಬಡವ್ರಿಗೆ ಕೊಡಿ. ಸ್ಮಶಾನ ಇಲ್ಲಿ ಊರಿಗೆ, ಸ್ಮಶಾನಕ್ಕೆ ಕೊಡಿ. ಊರಲ್ಲಿ ಇಷ್ಟ ಅಗಲ ಸ್ಮಶಾನ ಇದೆ, 1,500-2,000 ಜನ ಇದ್ದಾರೆ. ಕೊಡಿ, ಸ್ಮಶಾನಕ್ಕೆ ರಿಸರ್ವ್ ಮಾಡಿ, ಬೇಡ ಅಂದಿದ್ದೇನು. ಈಗ ಸದ್ಯಕ್ಕೆ ಗ್ರಾಮ ಪಂಚಾಯತ್ ಸದಸ್ಯ. ಅವನು ಒಳ್ಳೆ ಹಣಕಾಸು ಇರ್ತಕ್ಕಂಥವನು. ಒತ್ತುವರಿ ಎಲ್ಲರ ಮೇಲೆ ದಬಾವಣೆ ಮಾಡ್ತಾನೆ. ದಬ್ಬಾಳಿಕೆ ಮಾಡ್ತಾನೆ. ಸರ್ಕಾರ ಜಾಗ ಫುಲ್ ಒತ್ತುವರಿ ಮಾಡಿದ್ರೆ ಬಿಡಿಸ್ಬಿಡಿ. ಒಂದು 4 ಎಕರೆ ಇರ್ಬೋದು ಹತ್ರ ಅಂದಾಜು. ಅವನದಲ್ಲದೆ ಒಂದು 2 ಎಕರೆ, ಇಲ್ಲಿ 2 ಎಕರೆ ಇದೆ, ಊರಲ್ಲಿದೆ. ಊರಲ್ಲಿ ಬೇಕಾದಷ್ಟಿದೆ. ಅವ್ನು ದೊಡ್ಡ ರೈತಾನೆ, ಅವನು ಏನು ಸಣ್ಣ ರೈತ ಅಲ್ಲ. ಅಲ್ಲೊಂದು 4 ಎಕರೆ, ಅಲ್ಲೊಂದು 4 ಎಕರೆ ಎಲ್ಲ ಬಾಗಿಲು ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಅಣ್ಣ ತಮ್ಮಂದರು. ಇದೆ ಅವನೇನು ಸಬ್ಸ್ಟೆಂಟ್ ಹೋಲ್ಡ್ರೆ. ಬರೀ ಇದು 2 ಎಕರೆ ಎಲ್ಲ ನೋಡಿ 15 ಎಕರೆ ಇದೆ ಅಂತ ಹೇಳ್ತಾರೆ ಪಕ್ಕದವ್ರು. ರಿಯಲ್ ಎಸ್ಟೇಟ್ ಉದ್ಯಮಿ ಮುಂಚೂಣಿನಲ್ಲಿದ್ದಾನೆ, ಈ ತಾಲೂಕಿಗೆ ನಂಬರ್ 1 ಅವನು. ಇನ್ನೇನು ಕೊಡಿ, ಲೀಡ್ರ್ ಬೇರೆ ಅವನು. ಈ ಇವರಿಗೆಲ್ಲ ಯಾರಿಗೆ ರಿಯಲ್ ಎಸ್ಟೇಟ್ ಅವ್ರು ನಮ್ಮ ತಾಲೂಕಲ್ಲಿ ಬೆದರಿಸ್ತಾನೆ ಬೇರೆಯವ್ರಿಗೆ. ನಮಗೂ ಮಾಡ್ದ, ನಾವು ಅಷ್ಟು ಸುಲಭವಾಗಿಲ್ಲ. ಏನಿಲ್ಲ, ತಹಸೀಲ್ದಾರಿಗೆ ಕೊಟ್ಟಿದೆ ಅರ್ಜಿ. ಇದು ದೊಡ್ಡದಾಗಿ ರೋಡ್ ಬಿಡಿ, ಇದು ಹಳ್ಳ ಬಿಡಿ. ಅದೇನು ಅವ್ನ ಜಮೀನಿದೆ, ಅವ್ನಿಗೆ ಬದ್ದು ಮಾಡ್ಕೊಳ್ಳಿ. ಇದನ್ನೆಲ್ಲ ಯಾಕೆ ಮಾಡಬೇಕು? ಸರ್ಕಾರಿ ಜಮೀನು ಯಾಕೆ ಗೊತ್ತು? ಇನ್ಯಾರು ಇಲ್ಲಿ ಬಡವರು ಸಬ್ಸಿಡಿ ಹೋಲ್ಡ್ರು ಅವ್ನಿಗೆ ಯಾಕೆ ಬೇಕು? ಇಲ್ಲ ಸರ್ಕಾರ ರಿಸರ್ವ್ ಮಾಡಲಿ, ಇಲ್ಲ ಸೈಡ್ಸ್ ಮಾಡಲಿ, ಅಥವಾ ಸ್ಮಶಾನಕ್ಕೆ ರಿಸರ್ವ್ ಮಾಡಲಿ. ನಾವು ಬೇಡ ಅನ್ನಲಿಲ್ಲ, ಅವ್ನಿಗೆ ಯಾಕೆ ಕೊಡಬೇಕು? ಇನ್ನು ಈ ಆರೋಪಗಳ ವಿಚಾರವಾಗಿ ಗ್ರಾಮ ಪಂಚಾಯಿತಿ ಸದಸ್ಯ ವಿ ಮಂಜುನಾಥ್ ರವರನ್ನ ಫೋನ್ ಮೂಲಕ ಆರೋಪಗಳ ಕುರಿತು ಕೇಳಿದಾಗ, ಇದು ಸರ್ಕಾರಿ ಜಾಗ ಅಲ್ಲ, ನನ್ನ ಸ್ವಂತ ಜಾಗ. ಬೇಕಿದ್ರೆ ಅಧಿಕಾರಿಗಳು ಅಳತೆ ಮಾಡಲಿ ಎಂದು MMTV ವರದಿಗಾರರಿಗೆ ತಿಳಿಸಿದ್ದಾರೆ.
ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರದ ಎಪಿಎಂಸಿ ಆವರಣದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರಸಭೆ, ಜಿಲ್ಲಾ ವಕೀಲ ಸಂಘ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಿ ಅವರು ಮಾತನಾಡಿದರು. ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು. ಈ ಬಗ್ಗೆ ಪ್ರತಿಯೊಬ್ಬರೂ ಜಾಗೃತರಾಗಿರಬೇಕು ಎನ್ನುವ ಸದುದ್ದೇಶದಿಂದ ರಾಷ್ಟ್ರೀಯ ಸ್ವಚ್ಛತಾ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡಲಾಗುತ್ತಿದೆ. ಅದರಂತೆ ನಗರದ ಎಪಿಎಂಸಿ ಮಾರುಕಟ್ಟೆಯ ಆವರಣದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನ್ಯಾಯಾಧೀಶರು, ನ್ಯಾಯಾಡಳಿತದ ವಿವಿಧ ಇಲಾಖೆಗಳ ಅಧಿಕಾರಿಗಳು, ವಕೀಲರು, ನಗರಸಭೆಯ ಸಿಬ್ಬಂದಿ, ಪೌರ ಕಾರ್ಮಿಕರು ಎಲ್ಲರೂ ಸೇರಿ ಕರಸುರಕ್ಷತಾ ಚೀಲಗಳನ್ನು ತೊಟ್ಟು ಘನತ್ಯಾಜ್ಯ ವಿಲೇವಾರಿ ಹಾಗೂ ಪ್ಲಾಸ್ಟಿಕ್ ಸಂಗ್ರಹಣೆ ಮಾಡಿ ಸ್ವಚ್ಛತಾ ಕಾರ್ಯವನ್ನು ಮಾಡಿರುವುದಕ್ಕೆ ಅಭಿನಂದನೆ ತಿಳಿಸುತ್ತೇನೆ. ಎಪಿಎಂಸಿ ಆವರಣದಲ್ಲಿ ಜನಸಂದಣಿಯು ಜಾಸ್ತಿ ಇರುವುದು ಗಮನಕ್ಕೆ ಬಂದಿದ್ದು, ಶೌಚಾಲಯ ವ್ಯವಸ್ಥೆಯನ್ನು ಉತ್ತಮಗೊಳಿಸಬೇಕಾಗಿದೆ. ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ನೀಡಿ ಕ್ರಮ ವಹಿಸಲು ಸೂಚನೆ ನೀಡಲಾಗಿದೆ ಎಂದರು. ಅತಿ ಹೆಚ್ಚು ಪೋಕ್ಸೋ ಪ್ರಕರಣಗಳನ್ನ ದಾಖಲಾಗ್ತಿದೆ. ಮತ್ತು ಚೈಲ್ಡ್ ಮ್ಯಾರೇಜ್ ಮತ್ತು ಪೋಕ್ಸೋ ಎರಡೂ ಪ್ರಕರಣಗಳಲ್ಲಿ ನಾವು ಮುಂದೆ ಇದ್ದೀವಿ. ಜಿಲ್ಲೆ ಚಿಕ್ಕದಾದರೂ ಕೂಡ ಪ್ರಕರಣಗಳು ಜಾಸ್ತಿ ಇದೆ. ಅದಕ್ಕೆ ಕಾರಣಗಳು ಹಲವಾರು ಇರ್ಬೋದು. ಏನಿಹ್ಯಾವ್ ನಾವು ಅದ್ರ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲಿಕ್ಕೆ ನಾವು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ಆದರೂ ಜನಗಳು ಎಲ್ಲಿ ತನಕ ತಾವು ಸಂಪ್ರೇರಣೆಯಿಂದ ತಮ್ಮ ಮಕ್ಕಳ ಮೇಲೆ ನಿಗಾ ವಹಿಸಲ್ವೋ ಅಥವಾ ಅಕ್ಕಪಕ್ಕ ಮನೆ ಮಕ್ಕಳ ಮೇಲೆ ನಿಗಾ ವಹಿಸಲ್ವೋ ಅಲ್ಲಿ ತನಕ ಇಂಥದ್ದು ನಡೀತಾ ಇರ್ತದೆ. ಈ ಹದಿಹರೆಯದ ವಯಸ್ಸಿನಲ್ಲಿ ಮುಂದಿನ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡದೆ ಪ್ರೀತಿ ಪ್ರೇಮ ಅಂತೇಳಿ ಮಕ್ಕಳು ತಮ್ಮ ಭವಿಷ್ಯವನ್ನು ಹಾಳು ಮಾಡ್ಕೊತಾ ಇದ್ದಾರೆ. ಆ ಕಾರಣದಿಂದ ಹೆಚ್ಚಿನ ಜನಗಳು ಮಕ್ಕಳ ಮೇಲೆ ನಿಗಾ ವಹಿಸಿ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಟ್ರ್ಯಾಕ್ ಮಾಡಬೇಕು. ಇತ್ತೀಚಿನ ದಿನಗಳಲ್ಲಿ ಈ ಮೊಬೈಲ್ ಟೆಕ್ನಾಲಜಿಯಿಂದ ಬೇಡದ್ದು ಬೇಕು ಇಲ್ಲದೆ ಇರೋದು ಎಲ್ಲವೂ ಕೂಡ ಮೊಬೈಲಲ್ಲಿ ಅಂಗೈಯಲ್ಲಿ ಸಿಗೋದ್ರಿಂದ ಮಕ್ಕಳು ಅದನ್ನೆಲ್ಲ ನೋಡಿ ಒಂದು ಸ್ವಲ್ಪ ತಮ್ಮ ಆಲೋಚನೆಗಳ ಬದಲಾವಣೆ ಮಾಡ್ಕೊತಾ ಇದ್ದಾರೆ. ಅದು ತಪ್ಪು ಅಂತ ಹೇಳಿ ಪಾಲಕರು ಮಕ್ಕಳಿಗೆ ಬುದ್ಧಿ ಹೇಳಬೇಕು. ಮತ್ತು ಹೆಚ್ಚಿನ ಇಲ್ಲಿ ಕೇಸ್ಗಳಲ್ಲಿ ಏನಾಗ್ತದೆ, ಅಪ್ಪ ಅಮ್ಮಂದಿರ ಮೊಬೈಲ್ನೇ ಮಕ್ಕಳು ಬಳಸ್ತಾ ಇರ್ತಾರೆ. ಈಗ ಪೋಸ್ಟ್ ಕೊರೋನಾ ಆದಮೇಲೆ ಎಜುಕೇಷನ್ನು ಕೂಡ ಆನ್ಲೈನ್ ಹಾಗೆ ಹೀಗೆ ಅಂತೇಳಿ ವಾಟ್ಸಪ್ ಅಂತೆಲ್ಲ ಬಂದಿರೋದ್ರಿಂದ ಆ ಮಕ್ಕಳು ಮೊಬೈಲ್ನ ಏನಕ್ಕೆ ಬಳಸ್ತಾ ಇದ್ದಾರೆ ಅನ್ನೋದನ್ನ ಪಾಲಕರು ನೋಡ್ಕೋಬೇಕು, ಅದನ್ನು ಟ್ರ್ಯಾಕ್ ಮಾಡಬೇಕು. ಇಲ್ಲ ಅಂತ ಹೇಳಿದರೆ ಅದೆಲ್ಲ ಮುಂದಿನ ಅನಾಹುತಕ್ಕೆ ದಾರಿಯಾಗ್ತದೆ. ಎಷ್ಟೋ ಕೇಸ್ಗಳಲ್ಲಿ ಈಗ ಹೆಣ್ಮಕ್ಳು ಅವರೆಲ್ಲ ತಿಳ್ಕೊಂಡಿರ್ಬೋದು, ನಾವು ಓಡೋಗಿ ಮದುವೆ ಆದರೆ ಯಾರಿಗೂ ಗೊತ್ತಾಗೋದಿಲ್ಲ ಅಂತ. ಆದರೆ ಓಡೋಗಿ ಮದುವೆ ಆದಮೇಲೆ ಮುಂದಿನ ಪರಿಣಾಮಗಳು ಅವರು ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡಿ ಕನ್ಸೀವ್ ಆಗ್ತಾರೆ. ಆವಾಗ ಹಾಸ್ಪಿಟ್ಲಿಗೆ ಬಂದಾಗ ಹಾಸ್ಪಿಟ್ಲಲ್ಲಿ ಪ್ರಕರಣಗಳು ದಾಖಲಾಗ್ತವೆ. ನಮ್ಮ DHO ಇಲ್ಲೇ ಇದ್ದಾರೆ. 14-15 ವರ್ಷಕ್ಕೆಲ್ಲ ಹೆಣ್ಮಕ್ಳು ಗರ್ಭಿಣಿಯಾಗಿ ಆಸ್ಪತ್ರೆಗೆ ಬಂದಂಥದ್ದು ಈ ಥರದ್ದೆಲ್ಲ ಇದ್ದಾಗ ಅವಾಗ ಮತ್ತೆ ಕೇಸ್ ರಿಜಿಸ್ಟರ್ ಆಗ್ತದೆ. ಅವಾಗ ಕಾನೂನು ಕೆಳಗಡೆ ಗಂಡು ಮಕ್ಳನ್ನ ತೊಗೊಂಡೋಗಿ ಜೈಲಿಗೆ ಬಿಡ್ತೀವಿ, ಹೆಣ್ಮಕ್ಳನ್ನ ತೊಗೊಂಡೋಗಿ ಬಾಲಕಿಯರ ಬಾಲಮಂದಿರಕ್ಕೆ ಬಿಡ್ತೀವಿ. ಮತ್ತು ಅವ್ರ ಜೀವನ ಅಲ್ಲಿಗೆ ಒಂದು ದುರಂತ ಆಗ್ತದೆ. ಈ ಸಂದರ್ಭದಲ್ಲಿ ಗೌರವಾನ್ವಿತ ನ್ಯಾಯಾಧೀಶರಾದ SV ಕಾಂತರಾಜು, S ಶ್ರೀಧರ್, M ಲತಾ ಕುಮಾರಿ, HK ಉಮೇಶ್, B ಶಿಲ್ಪಾ, ಪ್ರೇಮಕುಮಾರ್, ಮಾನಸ ಶೇಖರ್, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ KV ಅಭಿಲಾಷ್ ಸೇರಿದಂತೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಮಹೇಶ್ ಕುಮಾರ್, ನಗರಸಭೆಯ ಪೌರಾಯುಕ್ತ ಮನ್ಸೂರ್ ಹಾಲಿ, ವಿವಿಧ ಇಲಾಖೆಗಳ ಅಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಗೌರಿಬಿದನೂರು ನಗರದ ಪ್ರವಾಸಿ ಮಂದಿರದಲ್ಲಿ ಶುಕ್ರವಾರದಂದು ಕರ್ನಾಟಕ ರಾಜ್ಯ ಮಾದರ ಮಹಾಸಭಾ ಸಂಘಟನೆಯ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಲಾಗಿತ್ತು. ಕರ್ನಾಟಕ ಮಾದರ ಮಹಾಸಭಾದ ಜಿಲ್ಲಾಧ್ಯಕ್ಷ ಪಟ್ರೇನಹಳ್ಳಿ ಕೃಷ್ಣಪ್ಪ ಮಾತನಾಡಿ, ಕರ್ನಾಟಕ ರಾಜ್ಯದಲ್ಲಿ ಅನೇಕ ಮುಂದುವರೆದ ಸಮಾಜದ ಮಿತ್ರರು ತಮ್ಮ ಸಮಾಜದ ಅಭಿವೃದ್ಧಿಗಾಗಿ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಿಕೊಂಡು ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ, ರಾಜಕೀಯವಾಗಿ ಅಭಿವೃದ್ಧಿಯಾಗಿದ್ದಾರೆ. ನಮ್ಮ ಸಮಾಜದ ಮುಂದಿನ ಪೀಳಿಗೆಯ ದೃಷ್ಟಿಯಿಂದ ರಾಜ್ಯ ಮಟ್ಟದ ನಾಯಕರು, ವಿದ್ವಾಂಸರು
ವಿದ್ವಾಂಸರು, ಶಿಕ್ಷಕರು, ಚಿಂತಕರು, ಮಠಾಧಿಪತಿಗಳ ಜೊತೆ ಚರ್ಚೆ ಮಾಡಿ ಮಹಾಸಭಾದ ವತಿಯಿಂದ ಸಮುದಾಯದ ಮಕ್ಕಳ ಭವಿಷ್ಯ ಕಟ್ಟಲು ಉತ್ತಮ ಶಿಕ್ಷಣ, ಯುವಕರಿಗೆ ಉದ್ಯೋಗ ಅವಕಾಶ ಸೇರಿದಂತೆ ಇತರ ಅಭಿವೃದ್ಧಿಗಾಗಿ ಸಂಘಟನೆಗೆ ಬಲ ನೀಡಬೇಕಾಗಿದೆ. ಜೊತೆಗೆ ಮಾಧುರ ಸಮಾಜದ ಕಲೆ, ಸಾಹಿತ್ಯ, ಪರಂಪರೆ, ಸಾಂಸ್ಕೃತಿಕ ನೆಲೆಗಟ್ಟು, ಗುರುಗಳ ಹಿನ್ನೆಲೆ ಸೇರಿದಂತೆ ಇತರ ವಿಷಯಗಳ ಬಗ್ಗೆ ಇಂದಿನ ತಲೆಮಾರಿನವರಿಗೆ ತಿಳಿಸುವ ಪ್ರಯತ್ನ ಇದಾಗಿದೆ ಎಂದರು. ನಮ್ಮ ಗೌರಿಬಿದನೂರು ತಾಲೂಕಿನಲ್ಲೂ ಸಹ ಅನೇಕ ದಲಿತ ಸಂಘರ್ಷ ಸಮಿತಿಯಲ್ಲಿ ಆಗಿರ್ಬೋದು, ಮಾದಿಗ MRHS ಆಗಿರ್ಬೋದು, ಮತ್ತು ದಲಿತ ಸೇನೆ ಆಗಿರ್ಬೋದು, ಅನೇಕ ಸಂಘಟನೆಗಳಲ್ಲಿ ನಮ್ಮ ಸಮುದಾಯಗಳನ್ನು ಇತರೆ ಸಮುದಾಯಗಳ ಜೊತೆಗೆ ನಮ್ಮನ್ನು ರಕ್ಷಣೆ ಮಾಡ್ಕೊಂಡು ಬಂದಿರ್ತಕ್ಕಂಥ ಎಲ್ಲ ನನ್ನ ಸಮುದಾಯದ ಮಿತ್ರರು ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಅಂದರೆ ಈ ಕರ್ನಾಟಕ ಮಾದಾರ ಮಹಾಸಭಾ ಈ ತಾಲೂಕು ಸಂಘದಲ್ಲಿ ಸಾಕಷ್ಟು ಜನ ನಮ್ಮ ಸಮುದಾಯಕ್ಕೆ ಅನೇಕ ಹೋರಾಟಗಳಲ್ಲಿ ಕೆಲವರು ಹೆಜ್ಜೆ ಹಾಕಿರ್ತಾರೆ, ಕೆಲವರು ಕೈ ಹಾಕಿರ್ತಾರೆ, ಕೆಲವರು ಹೋರಾಟಗಳನ್ನು ಮಾಡಿರ್ತಾರೆ. ಅವರದೇ ಆಗಿರತಕ್ಕಂಥ ತಮ್ಮ ತಮ್ಮ ಇತಿಮಿತಿಯಲ್ಲಿ ಸಮುದಾಯಕ್ಕೆ ಸೇವೆಯನ್ನು ಮಾಡ್ತಾ ಸಮುದಾಯದ ಕಟ್ತಾ ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಈ ಸಂದರ್ಭ ನಮಸ್ಕಾರ ಹೇಳಿ. ಯಾಕೆಂದರೆ ಈ ಮಾದಾರ ಮಹಾಸಭಾದ ಒಂದು ಉದ್ದೇಶಗಳನ್ನು ಭಾಳ ಸುವಿಸ್ತಾರವಾಗಿ ನಮ್ಮ HLV ವೆಂಕಟೇಶ್ ಸರ್ ಅವರು ಹೇಳಿದ್ದಾರೆ. ಮತ್ತು ನಮ್ಮ ರಾಜ್ಯ ಜಿಲ್ಲಾ ಅಧ್ಯಕ್ಷರಾದಂಥ ಪಟ್ಟಣದಲ್ಲಿ ಕೃಷ್ಣಣ್ಣವರು ಭಾಳ ವಿಸ್ತಾರವಾಗಿ ಹೇಳಿದ್ದಾರೆ. ಇದರ ಬಗ್ಗೆ ನಾನು ಸಾಕಷ್ಟು ಹೇಳೋದೇನಿಲ್ಲ. ಈ ಒಂದು ಮಾದಾರ ಸಂಘಟನೆ ಸಮುದಾಯದ ಏಳಿಗೆಗಾಗಿ, ಸಮುದಾಯದ ಶ್ರೇಯೋಭಿವೃದ್ಧಿಗಾಗಿ ಮಾಡಿರ್ತಕ್ಕಂಥ ಸಂಘಟನೆ. ಈ ಜವಾಬ್ದಾರಿಯನ್ನು ನನಗೆ ಇವತ್ತು ಕೊಟ್ಟಿದ್ದೀರ ನೀವು. ಖಂಡಿತವಾಗಲೂ ಈ ಸಮಾಜದ, ಈ ಸಮುದಾಯದ ಔದ್ಯೋಗಿಕ, ಶೈಕ್ಷಣಿಕ ಮತ್ತು ಆರ್ಥಿಕವಾಗಿ ಬೆಳೆಯಲಿಕ್ಕೆ ನಾನು ಖಂಡಿತವಾಗಲೂ ಈ ಒಂದು ಸಂಘಕ್ಕೆ ದುಡಿತೀನಿ ಅಂತ ಹೇಳಿ ಈ ಮುಖಾಂತರ ಸಹಕಾರ ಕೊಟ್ಟಂಥ ನನ್ನ ಹುಲಿಕುಂಟೆ ಅಶ್ವತ್ಥಣ್ಣವರಾಗಿರ್ಬೋದು, ಮತ್ತು ನಮ್ಮ ನಂಜುಂಡಣ್ಣವರಾಗಿರ್ಬೋದು, ಮಲಸಂದ್ರ ಗಂಗಾಧರಪ್ಪನವರಾಗಿರ್ಬೋದು, ನಮ್ಮ ಅಂಬರೀಷು, ಇವರೆಲ್ಲರಿಗೂ ಕೂಡ ಭಾಳ ಧನ್ಯವಾದಗಳನ್ನು. ಇದೇ ವೇಳೆ ಕರ್ನಾಟಕ ಮಾತ್ರ ಮಹಾಸಭಾದ ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ನಡೆಯಿತು. ಇದೇ ವೇಳೆ ಕರ್ನಾಟಕ ಮಾತ್ರ ಮಹಾಸಭಾದ ಜಿಲ್ಲಾ ಉಪಾಧ್ಯಕ್ಷ ಮುನಿಯಪ್ಪ, ಕಾರ್ಯದರ್ಶಿ ವಿಶ್ವನಾಥ, ಮುರಳಿ ಮತ್ತು ಮುಖಂಡರಾದ ಗುಂಡಾಪುರ ಮೂರ್ತಿ, ಅಂಬರೀಶ್, ಅಶ್ವತ್ಥಪ್ಪ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕೆಪಿ ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. अपनी देश की आंतरिक सुरक्षा के सबसे बुद्धिमान CRPF हर मोर्चे पर सबसे आगे CRPF देश के सच्चे प्रहरी जिसका प्रतिनिधित्व कर रहे हैं. ಅಖಿಲ ಭಾರತ ಪೊಲೀಸ್ ಕ್ರೀಡಾ ನಿಯಂತ್ರಣಾ ಮಂಡಳಿ ಆಶ್ರಯದಲ್ಲಿ ಸಿಆರ್ಪಿಎಫ್ ಕರ್ನಾಟಕ ಮತ್ತು ಕೇರಳ ವಲಯ ಗ್ರೂಪ್ ಸೆಂಟರ್ ಸಿಆರ್ಪಿಎಫ್ ಯಲಹಂಕ ವತಿಯಿಂದ ಬೆಂಗಳೂರಿನ ಆಲೂರಿನ KSCA ಕ್ರಿಕೆಟ್ ಮೈದಾನದಲ್ಲಿ ಆಯೋಜಿಸಿದ್ದ ವಲಯ ಬಿನ 2ನೇ ಅಖಿಲ ಭಾರತ ಪೊಲೀಸ್ T20 ಕ್ರಿಕೆಟ್ ಪಂದ್ಯಾವಳಿಯನ್ನು ದಕ್ಷಿಣ ವಲಯದ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ರವಿದೀಪ್ ಸಿಂಗ್ ಸಾಹಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ದೈಹಿಕ ಸದೃಢತೆಯನ್ನು ಉತ್ತೇಜಿಸುವಲ್ಲಿ, ಶಿಸ್ತನ್ನು ಬೆಳೆಸುವಲ್ಲಿ, ತಂಡದ ಕೆಲಸವನ್ನು ಬಲಪಡಿಸುವಲ್ಲಿ ಮತ್ತು ಪೊಲೀಸ್ ಪಡೆಗಳಲ್ಲಿ ಕೌಶಲ್ಯವನ್ನು ಹೆಚ್ಚಿಸುವಲ್ಲಿ ಕ್ರೀಡೆಯು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಕ್ರೀಡಾ ಮನೋಭಾವ, ಏಕತೆ, ಶಿಸ್ತು ಮತ್ತು ಸೌಹಾರ್ದತೆಯನ್ನು ಮೌಲ್ಯಗಳನ್ನು ಬೆಳೆಸುವಲ್ಲಿ ಸಹಕಾರಿಯಾಗಿದೆ ಎಂದರು. West Zone T20 All India Police Cricket Tournament. So as a result, the Karnataka Kerala sector, which is based in Bengaluru, we have organized this competition, and today was the opening ceremony. And I'm very happy that the way the state police and the paramilitary forces team have responded. We have total of 8 teams from the CAPF and the 8 teams from the state police. So ನಿಮಗೆ ಗೊತ್ತು ಪೊಲೀಸ್ನವರು ಅಂದರೆ ಎಷ್ಟು ಕಷ್ಟಪಡ್ತಾರೆ. ನಮ್ಮ ಸುರಕ್ಷೆಗೋಸ್ಕರ, ನಿಮ್ಮ ಸುರಕ್ಷೆಗೋಸ್ಕರ ಅವರು ಪಡೋಷ್ಟು ಅವರು ಕಷ್ಟಪಡೋದು ನಿಮಗೆಲ್ಲರಿಗೂ ಗೊತ್ತು. ಸೊ ನಮ್ಮ KSA ಇಂದನೂ ವಿ ರೆಸ್ಪೆಕ್ಟ್ ದ್ಯಾಟ್. ಮೋಸ್ಟ್ ಇಂಪಾರ್ಟೆಂಟ್ಲಿ ವಿ ರೆಸ್ಪೆಕ್ಟ್ ದ್ಯಾಟ್.
ಬಿಕಾಸ್ ದೇ ಆರ್ ಟೇಕಿಂಗ್ ಕೇರ್ ಆಫ್ ಅಸ್ ಡೇ ಆ್ಯಂಡ್ ನೈಟ್. ಅವ್ರ ಹಾರ್ಡ್ ವರ್ಕು, ಅವ್ರ ಸಿಚುವೇಶನ್ಸು, ಸರ್ಕಮ್ಸ್ಟಾನ್ಸಸ್ ಎಷ್ಟು ಕಷ್ಟವಾಗಿದೆ ಅಂತ ನಮಗೆಲ್ಲರಿಗೂ ಗೊತ್ತಿರೋ ವಿಷಯ. ಆವಾಗ ಅವರು ಬಂದು ನಮಗೆ ಈ ಥರ ಒಂದು ಇವೆಂಟ್ ಮಾಡಬೇಕು ಅಂದಾಗ ನಮ್ಮ ಕರ್ತವ್ಯ ಅದು. ವಿ ಆರ್ ನಾಟ್ ಡೂಯಿಂಗ್ ದೆಮ್ ಅ ಫೇವರ್, ವಿ ಆರ್ ಇನ್ ಫ್ಯಾಕ್ಟ್ ಪ್ರಿವಿಲೇಜ್ಡ್ ಟು ಗಿವ್ ಬ್ಯಾಕ್ ಟು ದೆಮ್ ವಾಟ್ ದೇ ಡೂ ಟು ಅಸ್. ಅವರು ನಮಗೆ ಎಷ್ಟು ಸಹಕಾರ ಕೊಡುವಾಗ ನಾವು ಇಷ್ಟ ಮಾಡಿದ್ರೆ ಅವ್ರಿಗೆ ನಮಗೊಂಥರ ಖುಷಿ. ನಮ್ಮ ಪೊಲೀಸ್ ಅವ್ರಿಗೆ, ನಮ್ಮ ದೇಶದ ಪೊಲೀಸ್ ಅವ್ರಿಗೆ ನಾವು ಒಂದು ಫೆಸಿಲಿಟಿ ಕೊಡಿ, ಸೌಲಭ್ಯವನ್ನು ಮಾಡಿಕೊಡ್ತಾ ಇದ್ದೀವಿ. ಅಷ್ಟೇ ನಮ್ಮ ಸಣ್ಣ ಕಾಂಟ್ರಿಬ್ಯೂಷನ್ ಅಂತ ನಾನು ಹೇಳಿ. ನಂತರ ಕರ್ನಾಟಕ ಮತ್ತು ಕೇರಳದ ರೋಮಾಂಚಕ ಪರಂಪರೆಯನ್ನು ಪ್ರತಿಬಿಂಬಿಸುವ ಸಾಂಸ್ಕೃತಿಕ ಪ್ರದರ್ಶನಗಳು ನಡೆದವು. ಈ ಸಮಾರಂಭವನ್ನು ಕೆಎಸ್ಸಿಎನ ಕೇರಳ ಮತ್ತು ಕರ್ನಾಟಕ ವಲಯದ ಪೊಲೀಸ್ ಮಹಾನಿರ್ದೇಶಕ ಡಾಕ್ಟರ್ ವಿಪುಲ್ ಕುಮಾರ್ ಅವರ ಉಪಸ್ಥಿತಿಯಲ್ಲಿ ನಡೆಸಲಾಯಿತು. ಅವರ ನಾಯಕತ್ವ ಮತ್ತು ಮಾರ್ಗದರ್ಶನವು ಪಡೆಯೊಳಗೆ ಕ್ರೀಡೆಗಳ ಮತ್ತು ಕಲ್ಯಾಣ ಚಟುವಟಿಕೆಗಳನ್ನು ಉತ್ತೇಜಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಸಮಾರಂಭದಲ್ಲಿ ಕೆಎಸ್ಸಿಎ ಕಾರ್ಯದರ್ಶಿ ಸಂತೋಷ್ ಮೇನನ್, ಸಿಆರ್ಪಿಎಫ್ ಮತ್ತು ಇತರ ಕೇಂದ್ರ ಮತ್ತು ರಾಜ್ಯ ಪೊಲೀಸ್ ಪಡೆಗಳ ಹಿರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು. ತೂಬಗೆರೆ ಶ್ರೀನಿವಾಸ್, ಎಂಎಂಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಚಿಮುಲ್ ಚುನಾವಣೆಗೆ ಇನ್ನು ಕೇವಲ ಒಂದು ದಿನವಷ್ಟೇ ಬಾಕಿ ಉಳಿದಿದ್ದು, ಜಿಲ್ಲೆಯ ಮೊಟ್ಟಮೊದಲ ಚಿಮುಲ್ ಆಡಳಿತ ಮಂಡಳಿ ನಿರ್ದೇಶಕರ ಸ್ಥಾನದ ಆಯ್ಕೆಗೆ ಫೆಬ್ರವರಿ 1ರಂದು ಮತದಾನ ನಡೆಯಲಿದೆ. ಇನ್ನು ಈ ಚುನಾವಣೆಗೆ ಕದನ ಕಣದಲ್ಲಿ ಮಂಚೇನಹಳ್ಳಿ ಕ್ಷೇತ್ರದಲ್ಲಿ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಯಾಗಿರುವ ಹನುಮಂತಪುರ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ಎಚ್.ವಿ. ಶ್ರೀನಾಥ್ ಉತ್ಸಾಹಿ ಸ್ಪರ್ಧಿಯಾಗಿದ್ದಾರೆ. ಪರಿಚಿತರ ವಲಯದಲ್ಲಿ ಬಾಬು ಅಂತಲೇ ಕರೆಯಲ್ಪಡುವ ಎಚ್.ವಿ. ಶ್ರೀನಾಥ್ ಅವರು ಹೈನುಗಾರರ ನೋವು ಕಷ್ಟಗಳನ್ನು ಅನುಭವಿಸಿ ಬೆಳೆದವರು. ತಮ್ಮದೇ ಗ್ರಾಮದ ಹನುಮಂತಪುರ ಹಾಲು ಉತ್ಪಾದಕರ ಸಂಘದ ಅಭಿವೃದ್ಧಿಗಾಗಿ ಶ್ರಮ ವಹಿಸಿ ಸಂಘವನ್ನು ಲಾಭದಲ್ಲಿ ನಡೆಸುತ್ತಿರುವ ಅನುಭವ ಇವರಿಗಿದೆ. ಸಂಘದ ಲಾಭದಲ್ಲೇ 10 ಲಕ್ಷ ರುಗಳ ವೆಚ್ಚದಲ್ಲಿ ನಿರ್ಮಿಸಿರುವ ಸಂಘದ ಕಟ್ಟಡದ ಸಭಾಭವನ ಇವರ ಸಾಧನೆಗೆ ಸಾಕ್ಷಿಯಾಗಿ ಗ್ರಾಮದಲ್ಲಿ ತಲೆ ಎತ್ತಿ ನಿಂತಿದೆ. ಮಂಚೇನಹಳ್ಳಿ ಕ್ಷೇತ್ರದಿಂದ ಶ್ರೀನಾಥ್ ಬಾಬು ಅಂತವರ ಸ್ಪರ್ಧೆ ಮಾಡ್ತಾ ಇದ್ದಾರೆ. ನಾವು ಅವ್ರಿಗೆ ಒಲವು ತೋರಿಸ್ತಾ ಇದ್ದೀವಿ. ಅವರು ಯುವಕರಿದ್ದಾರೆ. ಅವರು ಹಿಂದೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ. ಒಳ್ಳೆ ಕೆಲಸ ಮಾಡಿದ್ದಾರೆ. ಅಲ್ಲಿ ಯುವಕರಿದ್ದಾರೆ. ಅವರು ನಿರ್ದೇಶಕರಾಗಿ ಅಲ್ಲಿ ಹೋದಾಗ ಹೈನುಗಾರರಿಗೆ ಅನುಕೂಲ ಮಾಡ್ತಾರೆ. ಒಳ್ಳೆ ತಳಿಗಳು, ಹಸು ತಳಿಗಳು ತರಿಸೋದಾಗಲಿ, ನಾವು ಕೊಟ್ಟಿರ್ತಕ್ಕಂಥ ಹಾಲನ್ನು ಬೈ ಪ್ರಾಡಕ್ಟ್ ಮಾಡಿ ಬೇರೆ ಬೇರೆ ದೇಶಗಳು, ಬೇರೆ ಬೇರೆ ರಾಜ್ಯಗಳು ಕಳಿಸೋದಕ್ಕೆ ಇಂಥ ಯುವಕರಿದ್ದಾಗ ಒಳ್ಳೆ ಕೆಲಸ ಮಾಡ್ತಾರೆ ಅಂಥೇಳಿ ಅವ್ರಿಗೆ ಅಭಿಪ್ರಾಯ ಕೊಟ್ಟು ನಾವೆಲ್ಲ ಕೂಡ ಈಗ ನಮ್ಮ ಏನು 72 ಡೆಲಿಗೇಟ್ಸ್ ಇದ್ದಾರೆ, 72 ಮತ ಇದೆ. ಅದರಲ್ಲಿ ಹೆಚ್ಚಿನ ಬಹುಮತದಿಂದ ಅವರು ಶ್ರೀನಾಥ್ ಬಾಬು ಗೆಲ್ಲೋದರ ಸಂಶಯ ಇಲ್ಲ ಅಂತ ಹೇಳ್ತಾ 1ನೇ ತಾರೀಕು ಸಾಯಂಕಾಲ 5 ಗಂಟೆಯಲ್ಲಿ ರಿಸಲ್ಟ್ ನೋಡಿದಾಗ ನಿಮ್ಗೆ ಕೂಡ ಗೊತ್ತಾಗ್ತದೆ ಅವ್ರು ಗೆಲ್ಲೋದು ಗ್ಯಾರಂಟಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇನ್ನು ಶ್ರೀನಾಥ್ ರವರು ಈ ಹಿಂದೆ ಜರಬಂಡಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದರು. ಬಿಜೆಪಿ ಸರ್ಕಾರವಿದ್ದ ಅವಧಿಯಲ್ಲಿ ಸರ್ಕಾರದ ನಡೆ ಹಳ್ಳಿ ಕಡೆ ಎಂಬ ಯೋಜನೆಯಲ್ಲಿ ಕಂದಾಯ ಸಚಿವ ಆರ್ ಅಶೋಕ್, ಅಂದಿನ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್, ಅಂದಿನ ಜಿಲ್ಲಾ ಉಸ್ತುವಾರಿ ಸಚಿವ ಎಂಟಿಬಿ ನಾಗರಾಜ್ ಅವರು ಗ್ರಾಮ ವಾಸ್ತವ್ಯಕ್ಕೆ ಆಗಮಿಸಿದ್ದರು. ಅಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ಶ್ರೀನಾಥ್ ರವರ ಗ್ರಾಮಾಭಿವೃದ್ಧಿಯ ಉತ್ಸಾಹವನ್ನು ಕಂಡು ಸ್ಥಳದಲ್ಲೇ 1 ಕೋಟಿ ರೂಪಾಯಿಗಳನ್ನು ಸಚಿವರು ಮಂಜೂರು ಮಾಡಿದ್ದರು. ಆ ಅನುದಾನದಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ಇನ್ನೂ ನಡೆಯುತ್ತಿವೆ. ಇವರ ಅಧಿಕಾರಾವಧಿಯಲ್ಲಿ 173 ಮಂದಿ ವಸತಿಹೀನರಿಗೆ ನಿವೇಶನಗಳನ್ನು ಹಂಚಲಾಯಿತು. ಬಸವ ವಸತಿ ಯೋಜನೆಯಲ್ಲಿ 100 ಮನೆಗಳನ್ನು ನಿರ್ವಸಿತರಿಗೆ ಮಂಜೂರು ಮಾಡಿಸಿ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ನಾವು ಜಗನ್ನಾಥ್ ಅಂತ ಪುರ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಈ 1ನೇ ತಾರೀಕು 2ನೇ ತಿಂಗಳಲ್ಲಿ ನಡ್ತಕ್ಕಂಥ ಚುನಾವಣೆಯಲ್ಲಿ ನಾನು ಡೆಲಿಗೇಟ್ ಆಗಿ ನಮ್ಮ ಸಹಕಾರ ಸಂಘದಿಂದ ಕಳಿಸಿದ್ದಾರೆ. ಈ ಚುನಾವಣೆಯಲ್ಲಿ ನಮ್ಮ NDA ಅಭ್ಯರ್ಥಿಯಾಗಿ ಶ್ರೀನಾಥ್ ಬಾಬು ಅವರು ಸ್ಪರ್ಧಿಸಿರುತ್ತಾರೆ. ಹಾಲು ಕರೆಯುವ ಯಂತ್ರಗಳಿಂದ ಹಿಡಿದು ತಾಂತ್ರಿಕವಾಗಿ ಏನೇನು ಮಾಡ್ಬೋದು ಒಬ್ಬ ನಿರ್ದೇಶಕರು ಅವೆಲ್ಲವನ್ನೂ ಸಹ ಪ್ರತಿ ಅವರು ನಿರಂತರ ಸೇವೆ ಅವ್ರದ್ದಿರಬೇಕು. ಆಮೇಲೆ ಸಹಕಾರಿ ಕ್ಷೇತ್ರದಲ್ಲಿ ರೈತರಿಗೆ ಒಂದು ಹೆಚ್ಚಿನ ತಿಳುವಳಿಕೆ ಕೊಟ್ಟು ಈ ಹಾಲಿನ ಉತ್ಪನ್ನಗಳು ಏನೇನಿದೆ ಅದನ್ನು ಸಹ ಬೇರೆಯವರೆಲ್ಲ ಬಳಸೋ ಥರ ಮಾಡಿ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಏನು ಹೊಸದಾಗಿದೆ ಇನ್ನಷ್ಟು ಅಭಿವೃದ್ಧಿ ಬಂದಿರತಕ್ಕಂಥ ಲಾಭದಲ್ಲಿ ಪ್ರತಿಯೊಬ್ಬ ಹಾಲು ಸಹಕಾರ ಸಂಘದ ಷೇರ್ದಾರ್ಗೂ ತಲುಪಿಸೋವರೆಗೂ ಅವರ ನಿರಂತರ ಶ್ರಮ ಇರಬೇಕು. ಅಂಥವ್ರು ನಮಗೆ ಆಯ್ಕೆ ಆಗಬೇಕು ಅಂತೇಳಿ ಆದ ಕಾರಣ ನಾವು ನಮ್ಮ NDA ಅಭ್ಯರ್ಥಿಯಾದಂಥ ಶ್ರೀನಾಥ್ ಬಾಬು ಅವ್ರನ್ನ ನಾವು ಈ ಚುನಾವಣೆಯಲ್ಲಿ ಬೆಂಬಲಿಸ್ತೀವಿ. ಇದೀಗ ನಡೆಯುತ್ತಿರುವ ಚಿಮುಲ್ ಚುನಾವಣೆಯಲ್ಲಿ ಹಾಲು ಉತ್ಪಾದಕರ ಜೀವನ ಮಟ್ಟ ಸುಧಾರಿಸಬೇಕು, ಹೈನುಗಾರರ ಕಷ್ಟಗಳು ಪರಿಹಾರವಾಗಿ ನೆಮ್ಮದಿಯ ಬದುಕು ಅವರದಾಗಬೇಕು ಎಂಬ ಹಂಬಲದೊಂದಿಗೆ ಮಂಚೇನಹಳ್ಳಿ ಕ್ಷೇತ್ರದಿಂದ ಕ್ರಮ ಸಂಖ್ಯೆ 3ರಲ್ಲಿ ಕುಕ್ಕರ್ ಗುರುತಿನೊಂದಿಗೆ ಸ್ಪರ್ಧಿಸಿರುವ ಶ್ರೀನಾಥ್ ರವರು ಕ್ಷೇತ್ರದ 72 ಮತದಾರರು ತಮಗೆ ಆಶೀರ್ವಾದ ನೀಡಿ ಮತ ನೀಡಿ ಬೆಂಬಲಿಸಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ.
ನನ್ನ ಹೆಸರು ಶ್ರೀನಾಥ್ ಬಾಬು ಅಂತ. ಏನೀಗ ಚಿಮೂಲ್ ಎಲೆಕ್ಷನ್ ಬರ್ತಾಯಿದೆ, ಅದಕ್ಕೆ ಮೊದಲೇ ಬಾರಿಗೆ ಮಂಡಳಿಯ ಚುನಾವಣೆ ನಡೀತಾ ಇರುತ್ತೋ ಅದಕ್ಕೆ ನಾನು NDA ಅಭ್ಯರ್ಥಿಯಾಗಿ ಕಣದಲ್ಲಿದ್ದೇನೆ. ಇದಕ್ಕೆ ಸಹಕಾರ ನೀಡಿದ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅವರು NDA ಅಭ್ಯರ್ಥಿಯನ್ನಾಗಿ ನನಗೆ ಮಂಚನಹಳ್ಳಿ ಕ್ಷೇತ್ರ ಪ್ರಖ್ಯಾತಿ ಕ್ಷೇತ್ರದಿಂದ ಸ್ಪರ್ಧಿಸಲು ಅವಕಾಶ ಕೊಟ್ಟಿದ್ದಾರೆ. ಇದರಿಂದ ನಾನು ಈ ಸ್ಪರ್ಧೆಗೆ ನಮ್ಮ ಡೆಲಿಗೇಟ್ಸ್ ಹತ್ರ ಹೋಗಿ ನಾನು ಚುನಾವಣೆಗೆ ಯಾಕೆ ನಿಂತಿದ್ದೀನಿ ಏನು ಅನ್ನೋದನ್ನು ನಾನು ಅರಿವು ಮಾಡ್ತಾಯಿದ್ದೀನಿ. ಏನು ಈಗ 10 ವರ್ಷದಿಂದ ಏನು ಇಲ್ಲಿ ನಮ್ಮ ರೈತರಿಗೆ ಅನಾನುಕೂಲ ಆಗಿದೆ ಅನ್ನೋದು ನನಗೆ ಗೊತ್ತು. ಯಾವುದೇ ಒಂದು ಉದ್ಯೋಗ ಅವಕಾಶ ಸಿಕ್ಕಿಲ್ಲ. ಅದೇ ರೀತಿ ಏನು ನಮ್ಮ ರೈತರಿಗೆ ಬೇಕಾಗಿರೋದು ಒಂದು ಅನುದಾನವೂ ಸಿಕ್ಕಿಲ್ಲ. ಯಾವುದೇ ರೀತಿಯಾಗಿ ಒಕ್ಕೂಟದಿಂದ ಬಂದಿರೋದು ನ್ಯಾಯಯುತವಾಗಿ ಏನೂ ಸಿಕ್ಕಿಲ್ಲ. ಆದ್ದರಿಂದ ಇವತ್ತು ನಾನು ರೈತರಲ್ಲಿ ಮನವಿ ಮಾಡ್ಕೊಳೋದೇನೆಂದರೆ, ಅವರಿಗೆ ಒಂದು ಧೈರ್ಯ ತುಂಬಬೇಕಾದ್ರೆ ನಮ್ಮಂಥ ಯುವಕರಿಗೆ ಒಂದು ಅವಕಾಶ ಕೊಟ್ಟು ಅವರಿಗೆ ಯಾವುದೇ ರೀತಿಯ ಹೈನುಗಾರಿಕೆಯಲ್ಲಿ ಉತ್ತಮವಾಗಿ ಅವ್ರನ್ನ ಮುಂದೂಡೋದಕ್ಕೆ ಅವಾಗ ಒಂದು ಧೈರ್ಯ ತುಂಬ್ತೀನಿ. ಅದೇ ರೀತಿಯಾಗಿ ಅವರು ಜೀವನನೇ ಅವರು ಹಸುಗಳನ್ನು ನೋಡಿಕೊಂಡು ಅವರು ಅದನ್ನ ಜೀವನದಲ್ಲಿರ್ತಾರೆ. ಇವತ್ತು ನಾವು ಒಂದು ಜಾಬ್ಗೆ ಹೋಗ್ಬೇಕಾದ್ರೂ 10-15 ಸಾವಿರ ಕೊಡ್ತಾರೆ. ಅದೇ ಹೈನುಗಾರಿಕೆಯಲ್ಲಿ ಒಂದು ಹಸು ಇದ್ದರೆ ಅದಕ್ಕಷ್ಟೇ ಒಂದು ಅವ್ರಿಗೆ ಬೇಸಾಯ ಮಾಡಿಕೊಂಡು ಅವ್ರಿಗೊಂದು ಜೀವನ ಮಾಡೋದಕ್ಕೆ ರೆಡಿ ಇರ್ತಾರೆ. ಬಟ್ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾಗಿ ಹಸುಗೆ ಏನೇ ತೊಂದರೆ ಆಗಿದ್ರೂ ಅವ್ರ ಜೀವನ ತುಂಬ ಕಷ್ಟ ಆಗುತ್ತೆ. ಆದ್ದರಿಂದ ಅವ್ರಿಗೆಲ್ಲ ರೀತಿ ಮನವರಿಸಿ ನನಗೆ ಮತಯಾಚನೆ ಕೊಡಿ, ನನಗೆ ಈ ಸತಿ ಒಂದು ಅವಕಾಶ ಕೊಡಿ ಅಂತ ನಾನು ಜನಗಳಲ್ಲಿ ಹೋಗ್ತಾಯಿದ್ದೀನಿ. ಎಲ್ಲ ರೀತಿ ಮಾಡುವ ವರ್ಚಸ್ಸಿದೆ. ಜನಗಳಲ್ಲಿ ಮುಂದೆ ಹೋಗ್ತೀನಿ. ಪ್ರತಿಯೊಂದು ಅವ್ರ ಕಷ್ಟಗಳಾಗಿ ಸಂಘ ಸಂಸ್ಥೆಗಳನ್ನ ಇಂಪ್ರೂವ್ ಮಾಡ್ತೀನಿ. ಅಲ್ಲಿ ಬಂದಿರುವ ಅವರ ಬಡ ಮಕ್ಕಳಿಗೆ ಏನೇ ಒಂದು ಉದ್ಯೋಗ ಅವಕಾಶ ಸಿಕ್ಕಿದ್ರೂ ಅವರಿಗೆ ಪ್ರಾಮಾಣಿಕವಾಗಿ ನಾನು ಕೊಡಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಬೈಕ್ನಲ್ಲಿ ಬಂದ ದೈಹಿಕ ಶಿಕ್ಷಕ, ಪ್ರಶ್ನಿಸಿದ್ದಕ್ಕೆ ದಬ್ಬಾಳಿಕೆ, ಮಹಿಳಾ ಟಿಸಿ ಮೇಲೆ ಹಲ್ಲೆಗೆ ಮುಂದಾದ ಪುಂಡ ಶಿಕ್ಷಕ. ಹೊಸ ಕಾನೂನು ಯುವಕರ ಬದುಕನ್ನು ಕಸಿದುಕೊಳ್ಳುತ್ತಿದೆ, ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಸಾಥ್ ನೀಡುತ್ತಿದೆ, ಬೇಸರ ವ್ಯಕ್ತಪಡಿಸಿದ ಸಿಪಿಐನ ಅನಿಲ್ ಕುಮಾರ್. ನಿಲ್ಲದ ಟಿಪ್ಪರ್ ಲಾರಿಗಳ ಅಟ್ಟಹಾಸ, ತಂದೆ ಮಕ್ಕಳಿದ್ದ ಬೈಕ್ಗೆ ಹಿಂಬದಿಯಿಂದ ಡಿಕ್ಕಿ, ಮಕ್ಕಳಿಗೆ ಗಂಭೀರ ಗಾಯ. ಆರೋಗ್ಯ ಹಾಗೂ ಆಧ್ಯಾತ್ಮದ ಸಮ್ಮಿಲನ, ಹುಣ್ಣಿಮೆಯಂದು ನಂದಿಗಿರಿ ಪ್ರದಕ್ಷಿಣೆ ಭಾಗಿಯಾಗಲು ಕರೆ ನೀಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.